ನಮಸ್ತೆ, ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ರಿಲೇಷನ್ ಆ್ಯಂಡ್ ದ ಫಂಕ್ಷನ್ಸ್ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಈ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ 2 ಬರುತ್ತೆ. ಸೊ ಹಂಗಾಗಿ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ಈಸಿಯಾಗಿ ತೊಗೋಬೋದು. ಸೊ ಹಂಗಾಗಿ ನಾನು ಈ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಟು ದಟ್ ದ ಫಂಕ್ಷನ್ ಎಫ್ ಈಸ್ r star to r star defined by the f of x is equal to 1 by x is 1 and on to where the r star is the set of all the non-zeros real number if the result true, if the domain r star is replaced by n with the codomain being same as r star ಅಂತ ಕ್ವಶನ್ ಇದೆ. ಸೊ ನಾವು ಫಸ್ಟ್ ಇವಾಗ ಏನಂತ ಕೊಟ್ಟಿದ್ದಾರೆ, ಇದರಲ್ಲಿ r star ಕೊಟ್ಟಿರೋದ್ರಿಂದ ನಾವು ಗಿವನ್ ತಗೊಳ್ಳೋಣ. ಏನು ಎಫ್ ಈಸ್ r star to r star ಅಂತ ತೊಗೊತೀನಿ. ಅವ್ರು ಏನು ಕೊಟ್ಟಿದ್ದಾರೆ, ಎಫ್ ಈಸ್ r star to r star ಡಿಫೈನ್ಡ್ ಬೈ ಏನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇದನ್ನು ತೊಗೊತೀನಿ ನಾನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ನಾನು ಬರ್ಕೊತೀನಿ. ಇದರಲ್ಲಿ ಏನು ಕೇಳಿರೋದು, ಆನ್ ಟು ಫಂಕ್ಷನ್ನು ಮತ್ತು 1 ಫಂಕ್ಷನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ನಾವು ಫಸ್ಟು 1 ಫಂಕ್ಷನ್ ನಾವು ಮಾಡ್ತಾ ಬರೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ಇದೆ. ಹಾಗೆ ಇದನ್ನು ಎಫ್ ಆಫ್ x1 ಅಂತ ತೊಗೋಬೋದಾ, ಮತ್ತು ಇದನ್ನು ಎಫ್ ಆಫ್ x2 ಈಸ್ ಈಕ್ವಲ್ ಟು 1 by x2 ಅಂತ ತೊಗೋಬೋದಾ. ಇಲ್ಲಿ 1 by x1, ಇಲ್ಲಿ 1 by x2 ಅಂತ ತೊಗೊತೀನಿ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಬರ್ಕೋಬೋದಾ. ಹಾಗಾದರೆ ಏನು ಬರುತ್ತೆ, 1 by x1 ಈಸ್ ಈಕ್ವಲ್ ಟು 1 by x2 ಆಗುತ್ತೆ. ನೆಕ್ಸ್ಟು x2 ಈಸ್ ಈಕ್ವಲ್ ಟು x1 ಅಂತ ಬರ್ಕೋಬೋದಾ. ಹಾಗಾದರೆ ಇದು f1 ಫಂಕ್ಷನ್ನು ಏನಂತ ಹೇಳ್ತಿದ್ದಾರೆ, ಹಾಗಾದ್ರೆ x1 ಈಸ್ ಈಕ್ವಲ್ ಟು x2 ಅಂತ ಬರ್ಕೊಂಡ್ರೆ ದೇರ್ಫೋರ್ ದ ಫಂಕ್ಷನ್ ಈಸ್ ದ f ಈಸ್ 1 ಫಂಕ್ಷನ್. therefore the f is 1 ಫಂಕ್ಷನ್. ಹಾಗಾದರೆ ನಾವಿವಾಗ 1 ಫಂಕ್ಷನ್ ಗೊತ್ತಾಯಿತು. ನೆಕ್ಸ್ಟು ಆನ್ ಟು ಫಂಕ್ಷನ್ನ ನಾವು ಇದು ಮಾಡ್ತಾ ಬಂದರೆ ಏನು ಬರುತ್ತೆ, ಆನ್ ಟು ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ ಎಕ್ಸ್ನ ನಾವು y ಈಸ್ ಈಕ್ವಲ್ ಟು 1 by x ಅಂತ ತೊಗೊಂಡೋಗ್ತೀನಿ. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 1 by y ಅಂತ ಮಾಡ್ತಾ ಬರೋಣ. ಏನು belongs to r star y is not equal to 0. or zeros or real number ಅಂತ. ಸೊ ಇನ್ನು belongs to r star y is not equal to 0 ತೊಗೊತೀನಿ. ಹಾಗಾದರೆ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 by ಎಕ್ಸಿಗೆ ಏನಂತ ಬರುತ್ತೆ, ನಾವು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 by y ಅಂತ ಹಾಕ್ಕೊಂಡಿದ್ದೀವಿ. ಸೊ 1 by y ಅಂತ ಹಾಕ್ಕೊತೀನಿ. ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಅಂತ ಬರುತ್ತೆ. therefore ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತ ಬರ್ಕೊತೀನಿ. x1 and x2 belongs to r ಅಂತ ಬರ್ಕೊಳ್ಳೋಣ. and x2 belongs to r. f of x1 is equal to 1 by x1 and f of x2 is equal to 1 by x2. f of x1 is equal to f of x2 1 by x1 is equal to 1 by x2 x2 is equal to x1 ಅಂತ ಬರ್ಕೊತೀವಿ. ಹಾಗೆ ದ ಎಫ್ ಈಸ್ 1 ಫಂಕ್ಷನ್ ಅಂತ ತೊಗೊತೀವಿ. ಹಾಗೆ ಆನ್ ಟು ಫಂಕ್ಷನಿಗೆ ಬಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x, y ಈಸ್ ಈಕ್ವಲ್ ಟು 1 by x, ಎಫ್ ಎಕ್ಸ್ ಈಸ್ ಈಕ್ವಲ್ ಟು 1 by y ಅಂತ ಬರ್ಕೊತೀನಿ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 1 by y ಅಂತ ಬರುತ್ತೆ ಅಂದರೆ ನಾವೇನು ಮಾಡ್ಕೊತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ಬರ್ಕೊತೀವಿ. ಎಕ್ಸ್ ಇರೋ ಜಾಗಕ್ಕೇನು 1 by y ಅಂತ ಬರ್ಕೊಳ್ಳೋಣ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇದು ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗಿದ್ರೆ ಏನಾಗುತ್ತೆ, ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತ ಬರ್ಕೊತೀವಿ. ನೆಕ್ಸ್ಟ್ ಇನ್ನೂ ಏನಂತ ಕ್ವಶನ್ ಕೇಳಿದ್ದಾರೆ, ಈಸ್ ದ ರಿಸಲ್ಟ್ ಟ್ರೂ
ಇಫ್ ದ ಡೊಮೈನ್ ಆರ್ ಸ್ಟಾರ್ ಈಸ್ ರಿಪ್ಲೇಸ್ಡ್ ಬೈ ಎನ್ ಅಂತ ಹೇಳಿರೋದ್ರಿಂದ ನಾವು ಮತ್ತೆ ಎಕ್ಸ್ ಇರೋ ಜಾಗಕ್ಕೆ ನಾವು ಎನ್ ಅಂತ ತೊಗೊಂಡು ಹೋಗ್ತೀವಿ. ಇಫ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 n1, n2 ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡು ಹೋಗ್ತೀನಿ. ಇಫ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇಫ್ ಈಸ್ n2 ಆರ್ ಸ್ಟಾರ್ ಅಂತ ತೊಗೊತೀನಿ. ಇಫ್ ಈಸ್ n2 ಆರ್ ಸ್ಟಾರ್ ಕಂಡುಹಿಡಿಬೇಕು. ಸೊ ಇಫ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊತೀನಿ. n1, n2 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗಾದರೆ 1/n1 ಈಸ್ ಈಕ್ವಲ್ ಟು 1/n2 ತಗೊತೀವಿ. ಹಾಗಾದರೆ ಸೊ n1 ಈಸ್ ಈಕ್ವಲ್ ಟು n2 ಅಂತ ಕನ್ಸಿಡರ್ ಮಾಡ್ಕೊತೀವಿ. n1 ಈಸ್ ಈಕ್ವಲ್ ಟು n2 ಅಂತ ಬರ್ಕೊತೀನಿ. ದೇರ್ ಫೋರ್ ಎಫ್ ಈಸ್ 1 1. ದೇರ್ ಫೋರ್ ಎಫ್ ಈಸ್ 1 1 ಫಂಕ್ಷನ್. ಹಾಗಾದರೆ ನೆಕ್ಸ್ಟು ಆನ್ ಟು ತೊಗೊಂಡ್ಬರ್ತೀನಿ. ಆನ್ ಟು ಫಂಕ್ಷನ್ಗೆ ಬಂದರೆ ಇಲ್ಲಿ ಆನ್ ಟು ಫಂಕ್ಷನ್ಗೆ ಬಂದರೆ ನಮಗೇನು ಬರುತ್ತೆ ಅಂತ ಅಂದರೆ ಏನಂತ ಹೇಳ್ತೀವಿ, ಇಲ್ಲಿ ನೆಗೆಟಿವ್ ಎಲಿಮೆಂಟ್ ಬರುತ್ತೆ. ನೆಗೆಟಿವ್ ಎಲಿಮೆಂಟಲ್ಲಿ ಏನಂತ ಹೇಳ್ತೀವಿ, ನೋ ಪ್ರೀ ಇಮೇಜ್ ಇನ್ ನ್ಯಾಚುರಲ್ ನಂಬರ್. ಏನು ನೆಗೆಟಿವ್ ಎಲಿಮೆಂಟು ನೋ ಪ್ರೀ ಇಮೇಜ್ ಇನ್ ನ್ಯಾಚುರಲ್ ನಂಬರ್. ಹಾಗೆ ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಫಂಕ್ಷನ್ ಈಸ್ ನಾಟ್ ಆನ್ ಟು ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ನೋಡಿ ಎಕ್ಸಾಂಪಲು 1/5 ಆ್ಯಂಡ್ 5/2 ಅಂತ ಏನಾದ್ರು ಬಂದರೆ ಫಾರ್ಮೇಷನ್ನು 1/5 5/2 ಆರ್ ನಾಟ್ ಬಿಲಾಂಗ್ಸ್ to n. So n is not an onto function. ಸೊ n is not an onto ಅಂತ ಬರ್ಕೊತೀವಿ. ಏನು ಆನ್ಟು ಫಂಕ್ಷನಿಗೆ ಬಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದೀವಿ ನಾವು, ಇಲ್ಲಿ ನೆಗೆಟಿವ್ ಎಲಿಮೆಂಟ್ಸ್ ನೋ ಪ್ರೀ ಇಮೇಜ್ ಇನ್ ದ ನ್ಯಾಚುರಲ್. ನೆಗೆಟಿವ್ ಎಲಿಮೆಂಟು ಪ್ರೀ ಇಮೇಜ್ ಇರಲ್ಲ ನ್ಯಾಚುರಲ್ ನಂಬರಲ್ಲಿ. ಸೊ ಎಫ್ ಈಸ್ ನಾಟ್ ಆ್ಯನ್ ಆನ್ ಟು. ಯಾಕೆಂದರೆ 1/5 ಅಂತ ಎಕ್ಸಾಂಪಲ್ ನೋಡಿ, ಇಲ್ಲಿ 1/5 ಅಂತ ತಂದು ಆ್ಯಂಡ್ 5/2 ಅಂತ ಆರ್ ನಾಟ್ ಆ್ಯನ್ ಬಿಲಾಂಗ್ಸ್ ಟು ಎನ್ ಅಂತ ಹೇಳ್ತೀವಿ ಅಂತ ಇದೆ ನೋಡಿ ಕ್ವಶನು. ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಗಿವನ್ by f of x is equal to x is neither 1 1 nor onto, where x denotes the greatest integer less than or equal to x ಅಂತ ಕ್ವಶನ್. ಈಕ್ವಲ್ ಟು ಎಕ್ಸ್ ಅಂತ ಕ್ವಶನ್ ಇದೆ. ಸೊ ನಾವು ಇವಾಗ ತೊಗೊಂಡೋಗ್ತೀವಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೊಡೋಣ. ನೆಕ್ಸ್ಟ್ ಏನಂತ ಹೇಳಿದರೆ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ದಾರೆ. ಅದನ್ನು ಬರ್ಕೊತೀನಿ. ಗ್ರೇಟೆಸ್ಟ್ integer less than equal to x. ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಏನು 1 ಅಂತ ತೊಗೊಂಡ್ರೆ ನಾವು 1 ಅಂತಲೇ ಬರುತ್ತೆ. 1.01 ಅಂತ ತೊಗೊಂಡ್ರೂ 1 ಅಂತಲೇ ಕನ್ಸಿಡರ್ ಮಾಡ್ಕೊತೀವಿ. ಹಾಗೆ 1.21 ಅಂತ ತೊಗೊಂಡ್ರೂ ನಾವು 1 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಯಾವುದಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಈಕ್ವಲ್ ಟು ಎಕ್ಸಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ 1.9 ಅಂತಲೂ ನಾವು 1 ಅಂತಲೇ ಕನ್ಸಿಡರ್ ಮಾಡ್ತೀವಿ. 2 ಅಂತ ಬಂದರೆ ಏನಂತ ಬರ್ಕೊಬೋದು, ನಾವು 2 ಅಂತ ಬರ್ಕೊತೀವಿ ಅಲ್ವಪ್ಪ. ಹಾಗೆ ಇದನ್ನು ನಾವು 1 1 ಫಂಕ್ಷನಲ್ಲಿ ನೋಡ್ತಾ ಹೋಗೋಣ. ಹಾಗೆ 2.1 ಅಂತ ಇದ್ರೂ ನಾವು ಏನಂತ ಬರ್ಕೊತೀವಿ, ನಾವು 2 ಅಂತಲೇ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಇದು ಚೆಕ್ 1 1 ಫಂಕ್ಷನ್ ಅಂತ ಕೇಳಿರೋದು. ಫಸ್ಟ್ ನಾವು ಚೆಕ್ 1 ಮಾಡ್ಕೊಳ್ಳೋಣ. ಚೆಕ್ 1 1 ಫಂಕ್ಷನ್. ಹಾಗೆ ಇಲ್ಲಿ ಎಫ್ ಆಫ್ 1 ಇಲ್ಲಿ ಏನಂತ ಇದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇರೋದ್ರಿಂದ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಅಂತಲೇ ತೊಗೊತೀನಿ. ಎಫ್ ಆಫ್ 1.2 ಅಂತ ಇದ್ದರೆ
ಇದು ಬಂದು ವ್ಯಾಲ್ಯೂ ಬಂದೆ 1 ಬರುತ್ತೆ. ಹಾಗೆ ಎಫ್ ಆಫ್ 1.9 ಅಂತ ಇದ್ದರೆ ವ್ಯಾಲ್ಯೂ ಇದು ಸಹ 1 ಬರುತ್ತೆ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ವ್ಯಾಲ್ಯೂ ಬಂದು ಎಕ್ಸೇ ಬರುತ್ತೆ. ಹಾಗಾದರೆ ನಾವು ಏನಂತ ಬರ್ಕೊತೀವಿ, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೋದಾ. ಹಾಗೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡು ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡು ಹೇಗೆ ಇದು ಮಾಡ್ತಾ ಇದ್ದೀನಿ ನಾನು ನೋಡಿಲಿ. ಸಿನ್ಸ್ ದ ಡಿಫರೆಂಟ್ ಎಲಿಮೆಂಟ್ 1, 1, 1.2, 1.9, 1.001 ಹ್ಯಾವ್ ಎ ಸೇಮ್ ಇಮೇಜರ್. ಇವೆಲ್ಲ ನಮ್ಗೆ ಏನಿದೆ, ಇದು ಸೇಮ್ ಇಮೇಜರಲ್ಲಿ ಬಂದಿದೆ. ಸೊ ಎಫ್ ಈಸ್ ನಾಟ್ ಆನ್ 1 ಫಂಕ್ಷನ್ ಅಂತ ಬರ್ಕೊತೀವಿ. ಅಂದರೆ ಸಿನ್ಸ್ ಡಿಫರೆಂಟ್ ಎಲಿಮೆಂಟ್ಸ್ 1, 1.2, 1.9 have same image form, same image ಬರುತ್ತೆ, same image, therefore f is not 1 therefore f 1 ಫಂಕ್ಷನ್ ಅಲ್ಲ. ಹಾಗಾದರೆ ನಾವು ಆನ್ಟು ಸರ್ಚ್ ಮಾಡ್ತಾ ಬಂದರೆ ಏನಂತ ಬರುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ಬರೋಣ. ಹಾಗೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ವೈ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಅಂತ ಕೇಳಿರೋದ್ರಿಂದ ವೈ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ less than or equal to x ಅಂತ ತಗೊತೀನಿ. ಹಾಗೆ hence the value of the y will always come in integer. Hence value of y always come and to integer. Come in integer form ಅಲ್ಲಿ ಬರುತ್ತೆ. But y is a real number. ನಮಗೆ ಗೊತ್ತಿರೋದೇನು, y ಅನ್ನೋದು ರಿಯಲ್ ನಂಬರು. hence f is not onto function ಅಂತ ಬರ್ಕೊತೀವಿ. ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಯಾಕೆಂದರೆ ಎಫ್ ಆಫ್ -1 ಅಂತ ಇದ್ದರೆ ವ್ಯಾಲ್ಯೂ ಬಂದು -1 ಅಂತ ಬರುತ್ತೆ. ಹಾಗೆ ನಮ್ಗೆ ಗೊತ್ತಿರಬೇಕು, ಎಫ್ ಆಫ್ -1.2 ಅಂತ ಇದ್ದರೆ ವ್ಯಾಲ್ಯೂ ಬಂದು ಏನಂತ ಬರುತ್ತೆ, -2 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಹಾಗೆ ಎಫ್ ಆಫ್ -1.7 ಅಂತ ಇದ್ರೂ ವ್ಯಾಲ್ಯೂ ಬಂದು -2ನೇ ನಮಗಾಗಿರುತ್ತೆ. ಸೊ ಹಂಗಾಗಿ ನಾವು ಇದನ್ನೇನಂತ ಹೇಳ್ತೀವಿ, ಎಫ್ ಈಸ್ ನಾಟ್ ಆ್ಯನ್ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಇದೈದು ಕ್ವಶನ್, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಈಸ್ ಎನ್ ಟು ವೈ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x + 3 ವೇರ್ y ಈಕ್ವಲ್ಸ್ y is to y 4x + 3 x belongs to n ಈಸ್ ಇನ್ವರ್ಟಿಬಲ್. ಆಲ್ಸೋ ರೈಟ್ ದ ಇನ್ವರ್ಸ್ ಆಫ್ ದಿ ಎಫ್ ಆಫ್ ಎಕ್ಸ್. ಸೊ ನಾನು ಏನು ತೊಗೊತೀನಿ, ನಾನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x + 3 ಅಂತ ಬರ್ಕೊಳ್ಳೋಣ. ಇದು ತುಂಬ ಸತಿ ಕೇಳಿದ್ದಾರೆ, ಹಂಗಾಗಿ ತುಂಬ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ಮು. ತುಂಬ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬಂದು ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x + 3 ಅಂತ ತೊಗೊತೀನಿ. ಎಕ್ಸ್ ಬಿಲಾಂಗ್ಸ್ ಟು ಎನ್. ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗಾದರೆ 4x + 3 ಈಸ್ ಈಕ್ವಲ್ ಟು ವೈ ಅಂತ ಬರ್ಕೊತೀನಿ. ನಮಗೇನು ವ್ಯಾಲ್ಯೂ ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ನಾವೇನಂತ ಬರ್ಕೊತೀವಿ, 4x ಈಸ್ ಈಕ್ವಲ್ ಟು y - 3 ಅಂತ ತೊಗೊಳ್ಳೋಣ. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು y - 3 ಡಿವೈಡೆಡ್ ಬೈ 4 ಅಂತ ತೊಗೊತೀನಿ.
ವೇರ್ ಏನಂತ ಕೊಟ್ಟಿದ್ದಾರೆ, 4x + 3x ಬಿಲಾಂಗ್ಸ್ ಟು ಎನ್ ಈಸ್ ಇನ್ವರ್ಟಿಬಲ್ ಅಂತಲೂ ಕೊಟ್ಟಿದ್ದಾರೆ. ಮತ್ತು ಆಲ್ಸೋ ರೈಟ್ ದ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್. ಸೊ ನಾವೇನು ಬರ್ಕೋಬೇಕು, ನಾವು ಇನ್ವರ್ಸ್ ಆಫ್ ಎಕ್ಸ್ನ ನಾವು ಇದು ಮಾಡ್ಕೊಂಡು ಬರಬೇಕು. ಇಲ್ಲಿ ಕನ್ಸಿಡರ್ ಮಾಡ್ಕೊತೀನಿ. ಕನ್ಸಿಡರ್ g is y to n. ಹಾಗಾದರೆ g of y is equal to y minus 3 divided by 4 ಅಂತ ಬರ್ಕೊತೀನಿ. ನಾನು ಕನ್ಸಿಡರ್ ನಾವು ಏನು ಮಾಡ್ಕೊತೀವಿ, ನಾವು g of f of x ಮಾಡ್ತಾ ಬರಬೇಕು ಮತ್ತು f of g of y ಅಂತ f of x ಮಾಡ್ತಾ ಬರ್ತೀನಿ. g of f of x ಅಂದಾಗ ನಾವೇನಂತ ಬರ್ಕೊತೀವಿ, g of f of x ಅಂತ ಹಿಂಗೆ ಬರ್ಕೊತೀವಿ. ಇದರಲ್ಲಿ ನಾವು f of x ಅಂತ ಇದ್ದರೆ ಏನಂತ ವ್ಯಾಲ್ಯೂ ಇದೆ ನೋಡಿ, ಇಲ್ಲಿ f of x is equal to ಏನಂತ ಇದೆ ವ್ಯಾಲ್ಯೂ ಬಂದು 4x + 3 ಅಂತ ಇದೆ. f of x is equal to ಏನಂತ ಇದೆ ಇಲ್ಲಿ 4x + 3 ಅಂತ ಇದೆ. ಅದನ್ನು ಬರ್ಕೊತೀನಿ. g of 4x + 3 ಅಂತ ಬರ್ಕೊತೀನಿ. 4x + 3ನ ನಾವೇನಂತ ಬರ್ಕೊತೀವಿ, g of 4x + 3ನ ನಾವೇನಂತ ಬರ್ಕೊತೀವಿ, ಏನು 4 ಇಂಟು ಆಫ್ y is equal to y minus 3 ಅಂತ ಇದೆ. ಈ 4x + 3ನ ಇಲ್ಲಿ y ಇರೋ ಜಾಗದ ಹತ್ರ ಆಗ್ತಾ ಬರ್ತೀನಿ. ಹಾಗೇನಾಗುತ್ತೆ 4x + 3 - 3 ಡಿವೈಡೆಡ್ ಬೈ 4 ಅಂತ ತೊಗೊತೀನಿ. ಹಾಗಾದರೆ +3 - 3 ಕ್ಯಾನ್ಸಲ್ ಆಗುತ್ತೆ. +3 - 3 ಕ್ಯಾನ್ಸಲ್ ಆದರೆ ಅವಾಗ ಏನಾಗುತ್ತೆ 4x ಡಿವೈಡೆಡ್ ಬೈ 4 ಅಂತ ತೊಗೊಳ್ಬೇಕಾಗತ್ತೆ. ಹಾಗಾದ್ರೆ ವ್ಯಾಲ್ಯೂ ಬಂದು ನಮ್ಗೆ ಏನು ಬರಬೇಕು, ಎಕ್ಸ್ ಬರಬೇಕು. ಸೊ ಎಕ್ಸ್ ಬಂತು. ಹಾಗಾದರೆ g of f of x is equal to x ಅಂತ ತೊಗೊಂಡಾಗ, ಹಾಗೆ ನಾನು f of g of y ಅಂತ ತೊಗೊತೀನಿ. ಹಾಗಾದರೆ ಅಲ್ಲೇನು ಬರುತ್ತೆ, f of g of y ತೊಗೊಂಡೋಗ್ತೀನಿ. f of g of y ತೊಗೊಂಡೋಗ್ತೀನಿ. f of g of y ಏನಂತ ಬರುತ್ತೆ, f of g of yನ ನಾವು ಏನಂತ ಬರ್ಕೊಂಡಿದ್ದೀವಿ, ಇಲ್ಲಿ y - 3 ಡಿವೈಡೆಡ್ ಬೈ 4 ಅಂತ ಏನಂತ ಬರ್ಕೊಂಡಿದ್ದೀವಿ, ನಾವು y - 3 ಡಿವೈಡೆಡ್ ಬೈ 4 ಅಂತ ಬರ್ಕೊಂಡಿದ್ದೀವಿ. ಅದನ್ನು ಬರ್ಕೊಂಡು ಹೋಗ್ತೀನಿ, y - 3 ಡಿವೈಡೆಡ್ ಬೈ 4. ಹಾಗಾದರೆ f of xಗೆ ನಮಗೆ ಏನಂತ ವ್ಯಾಲ್ಯೂ ಬಂದಿದೆ, f of x is equal to 4x + 3 ಅಂತ ಬಂದಿದೆ. ಈಗ ನಾವು x ಇರೋ ಜಾಗಕ್ಕೆ ಇದನ್ನು ನಾವು ಅಲ್ಲಿಗೆ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಹಾಗಾದರೆ ಈಕ್ವಲ್ಸ್ 4 ಇಂಟು ಇಲ್ಲಿ 4x + 3 x + 3 ಇರೋ ಜಾಗದಲ್ಲಿ y - 3 ತೊಗೊಂಡೋಗ್ತೀನಿ. y - 3 ಡಿವೈಡೆಡ್ ಬೈ 4 + 3 ಅಂತ ತೊಗೊತೀನಿ. ಹಾಗಾದರೆ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, y - 3 + 3 ಅಂತ ತೊಗೊತೀನಿ. ಹಾಗಾದ್ರೆ +3 - 3 ಕ್ಯಾನ್ಸಲ್ ಆಗುತ್ತೆ. ಹಂಗಾರೆ ಆನ್ಸರ್ ಬಂದು ಏನು ಬಂತು, y ಬಂತು. ದೇರ್ಫೋರ್ g of f is equal to ಇನ್ವರ್ಟಿಬಲ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ನೆಕ್ಸ್ಟು f of g is equal to ಆಲ್ಸೋ ಇನ್ವರ್ಟಿಬಲ್ ಅಂತ ಬರ್ಕೊತೀನಿ. ನೆಕ್ಸ್ಟ್ f ಈಸ್ ಇನ್ವರ್ಟಿಬಲ್ ಆ್ಯಂಡ್ ದ g ಈಸ್ ಇನ್ವರ್ಸ್ ಆಫ್ f ಅಂತ ತೊಗೊತೀನಿ. ಏನು f ಈಸ್, ಹಾಗಾದರೆ ನಾವು f ಈಸ್ ಇನ್ವರ್ಟಿಬಲ್ ಆ್ಯಂಡ್ g ಈಸ್ ದ inverse of f inverse x is equal to x minus 3 divided by 4 ಅಂತ ಬರ್ಕೊತೀವಿ. ಕ್ವಶನ್ ಏನಂತ ಇದೆ, ಲೆಟ್ y is ಏನಂತ ಇದೆ ನೆಕ್ಸ್ಟ್ನ ಕ್ವಶನ್ ನೋಡಿ. ಲೆಟ್ y is equal to n square ಎಷ್ಟು n belongs to n. Consider the f is n to y as f of n is equal to n square. Show that the f is invertible and find the inverse of f ಅಂತ ಕೇಳಿದ್ದಾರೆ. ಅದನ್ನು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾದರೆ ನಮಗೇನು ಗೊತ್ತು, f of n is equal to n square ಅಂತ ಬರ್ಕೊಳ್ಳೋಣ. ಹಾಗೆ y is equal to n square n ಪ್ಲಸ್ ಆರ್ ಮೈನಸ್, ಇವಾಗ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ತೊಗೊಂಡ್ರೆ y ಅಂತ ತೊಗೊತೀನಿ. ಹಾಗೆ ಸಿನ್ಸ್ f ಈಸ್ n to y ಅಂತ ತೊಗೊತೀನಿ, n to y ಅಂತ ತೊಗೊಳ್ಳೋಣ. ಸೊ n ಬಿಲಾಂಗ್ಸ್ ಟು n ಈಸ್ ನ್ಯಾಚುರಲ್ ನಂಬರ್ ಅಂತ. ಸೊ ಏನು ಬರ್ಕೊತೀವಿ ನಾವು, n ಈಸ್ ಪಾಸಿಟಿವ್ ಅಂತ ಬರ್ಕೊತೀವಿ. ದೇರ್ಫೋರ್ n ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y ಅಂತ ತೊಗೊಳ್ಳೋಣ. ಹಾಗಾದರೆ ಲೆಟ್ g of y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y ಅಂತ ಬರ್ಕೋಬೋದಾ.
ಹಾಗಾದರೆ ವೇರ್ ಜಿ ಈಸ್ ವೈ ಟು ಎನ್ ಅಂತ ಕನ್ಸಿಡರ್ ಮಾಡ್ಕೊಂಡಿನಿ. ಈಸ್ ವೈ ಟು ಎನ್ ಅಂತ ಇದು ಮಾಡ್ಕೊಳ್ಳೋಣ. ಹಾಗಾದರೆ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಇದ್ದರೆ ನೋಡಿ, ಇಲ್ಲಿ ಜಿ ಆಫ್ ವೈ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಅಂತ ಬರ್ಕೊತೀನಿ. ಹಾಗಾದರೆ ನಾನು ಜಿ ಆಫ್ ಎಫ್ ಅಂತ ತೊಗೊತೀನಿ. ಹಾಗಾದರೆ ಏನು ಬರುತ್ತೆ, ಜಿ ಆಫ್ ಎಫ್ ಆಫ್ ಎನ್, ಜಿ ಆಫ್ ಎಫ್ ಆಫ್ ಎನ್ಗೆ ಜಿ ಆಫ್ ಎಫ್ ಆಫ್ ಎನ್ ಏನಂತ ಇದೆ, ಇಲ್ಲಿ ಎನ್ ಸ್ಕ್ವೇರ್ ಅಂತ ಇದೆ, ಎನ್ ಸ್ಕ್ವೇರ್ ತೊಗೊಂಡೋಗೋಣ. ಹಾಗೆ ಜಿ ಆಫ್ ವೈಗೆ ಏನಂತ ಇದೆ, ಇಲ್ಲಿ ರೂಟ್ ವೈ ಅಂತ ಇದೆ. ಸೊ ಏನು ಬರ್ಕೊತೀನಿ, ಇಲ್ಲಿ ರೂಟ್ ಇದು ಎನ್ ಅಂತ ತೊಗೊತೀನಿ, ಇದು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಜಿ ಆಫ್ ಎಫಿಗೆ ಏನಂತ ವ್ಯಾಲ್ಯೂ ಬರುತ್ತೆ, ಎನ್ ಅಂತ ಬರುತ್ತೆ ವ್ಯಾಲ್ಯೂ ಬಂದು. ಹಾಗಾದ್ರೆ ಜಿ ಆಫ್ ಎಫ್ ಈಸ್ ಈಕ್ವಲ್ ಟು ಎನ್ ಅಂತ ತೊಗೊತೀವಿ. ಹೆನ್ಸ್ ಎನ್ ಈಸ್ ಈಕ್ವಲ್ ಜಿ ಆಫ್ ಎಫ್ ಈಸ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ ಟು ಇನ್ವರ್ಟಿಬಲ್ ಆಫ್ ಎನ್ ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ ಜಿ ತೊಗೊಂಡೋದ್ರೆ ಏನು ಬರುತ್ತೆ, ಇಲ್ಲಿ ಎಫ್ ಆಫ್ ಜಿ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಹಾಗಾದ್ರೆ ಏನು ಬರುತ್ತೆ, ಇಲ್ಲಿ ಎಫ್ ಆಫ್ ಜಿ ಆಫ್ ವೈ ಅಂದರೆ ನಮ್ಗೆ ಏನಂತ ಬರುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ವೈ ಅಂತ ತೊಗೊತೀವಿ, ಸ್ಕ್ವೇರ್ ರೂಟ್ ಆಫ್ ವೈ ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ ಎಕ್ಸ್ ಅಂತಂದರೆ ಎಫ್ ಆಫ್ ಎನ್ ಅಂತಂದರೆ ಏನಿದೆ, ಇಲ್ಲಿ ಎನ್ ಸ್ಕ್ವೇರ್ ಇದೆ. ಇದಕ್ಕೆ ನಾವು ಏನು ಮಾಡ್ತೀವಿ, ಸ್ಕ್ವೇರ್ ತೊಗೊತೀವಿ. ಆಗ ಇದು ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಬಂದು ವೈ ಬರುತ್ತೆ. ಹೆನ್ಸ್ ಎಫ್ ಆಫ್ ಜಿ ಆಫ್ ವೈ ಈಸ್ ಈಕ್ವಲ್ ಟು ವೈ ಈಕ್ವಲ್ಸ್ ಇನ್ವರ್ಟಿಬಲ್ ಆಫ್ ಇನ್ವರ್ಟಿಬಲ್ ಆಫ್ ವೈ ಅಂತ ತೊಗೊತೀನಿ. ಇನ್ವರ್ಟಿಬಲ್ ಆಫ್ ವೈ ಅಂತ ತೊಗೊಂಡ್ರೆ ನಾವು ಏನಂತ ತೊಗೊತೀವಿ, ಇನ್ವರ್ಟಿಬಲ್ ಆಫ್ ವೈ ಅಂತ ತೊಗೊತೀವಿ. ನೆಕ್ಸ್ಟು ಎಫ್ ಈಸ್ ಇನ್ವರ್ಟಿಬಲ್ ಇನ್ವರ್ಸ್ ಆಫ್ ಎಫ್ ಈಕ್ವಲ್ಸ್ ಜಿ ಆಫ್ ವೈ ಅಂತ ತೊಗೊತೀವಿ. ಇನ್ವರ್ಸ್ ಆಫ್ ಎಫ್ಸಿಗೆ ಅದು ಜಿ ಆಫ್ ವೈ ಬರುತ್ತೆ. ವ್ಯಾಲ್ಯೂ ಬಂದು ಏನಿದೆ, ಜಿ ಆಫ್ ವೈಗೆ ಬಂದಿರೋ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ವೈ ಅಂತ ಬರ್ಕೊತೀವಿ. ಹಾಗೆ ಇಲ್ಲಿ ಎನ್ ಅಂತ ಕೊಟ್ಟಿರೋ ಜಾಗಕ್ಕೆ ನಾವು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟರೆ ಅವಾಗ ಏನಂತ ಬರ್ಕೊತೀವಿ, ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಅಂತ ತೊಗೊತೀನಿ. ಎಫ್ ಈಸ್ ಆರ್ ಪ್ಲಸ್ ಟು 4, infinity. Even f of x is equal to x square plus 4 show that the f is invertible with the inverse y is equal to square root of y minus 4, where the r plus is set of the all non-negative real numbers. ಏನಂತ ಇದೆ question, f is r plus to 4, infinity. Given f of x is equal to x square plus 4 show that the f is invertible with the inverse of f inverse y equals square root of y minus 4 ಮತ್ತೆ where the r plus is the set of the all negative real number ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವು ಫಸ್ಟ್ ಏನಂತ ಬರ್ಕೋಣ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಬರ್ಕೊತೀವಿ. ಎಫ್ ಈಸ್ ಇನ್ವರ್ಟಿಬಲ್, ಅವರೇ ಹೇಳಿದ್ದಾರೆ, ಎಫ್ ಈಸ್ ಇನ್ವರ್ಟಿಬಲ್ ಇಫ್ ಎಫ್ ಈಸ್ 1 ಏನೇನು ಕಂಡುಹಿಡಬೇಕು, ಇಫ್ ಎಫ್ ಈಸ್ 1 ಆ್ಯಂಡ್ ಆನ್ ಟು ಅಂತ ಇದನ್ನು ಕಂಡುಹಿಡಬೇಕಾಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಇರೋದ್ರಿಂದ ಅದನ್ನು ಬರ್ಕೊತೀನಿ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಬರ್ಕೋಬೋದಾ. ಹಾಗಾದರೆ ಇದು ಯಾವುದನ್ನು ನಾನು ಕಂಡುಹಿಡಿತೀನಿ, 1 ಫಂಕ್ಷನ್ನ ನಾನು ಕಂಡುಹಿಡಿತಾ ಇದ್ದೀನಿ. ಫಂಕ್ಷನ್ನ ನಾನು ಮಾಡ್ತಾ ಬರ್ತೀನಿ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಎಕ್ಸ್ ಇರೋ ಜಾಗದಲ್ಲಿ ಏನಿದೆ, ಇಲ್ಲಿ x1 ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಇದೆ. ಇಲ್ಲಿ ನಾನು x1 ಸ್ಕ್ವಯರ್ ಪ್ಲಸ್ 4 ಈಸ್ ಈಕ್ವಲ್ ಟು, ಹಾಗೆ ನಾನು ಇಲ್ಲಿ x2 ಸ್ಕ್ವಯರ್
ಪ್ಲಸ್ 4 ಅಂತ ಬರ್ಕೋಬೋದಾ? ಇದನ್ನು ಬರ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ, ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ನಾನು x1² ಈಸ್ ಈಕ್ವಲ್ ಟು x2² ಅಂತ ಬರ್ಕೋಬೋದಾ? ನೆಕ್ಸ್ಟು ಹಾಗಾದರೆ x1 ಈಸ್ ಈಕ್ವಲ್ ಟು x2 ಅಂತ ಬರ್ಕೊತೀನಿ. ಆರ್ ಅಥವಾ x1 ಈಸ್ ಈಕ್ವಲ್ ಟು -x2 ಅಂತ ಬರ್ಕೊಳ್ಳೋಣ. ಇದರಲ್ಲಿ ನಮ್ಗೆ ಅವರೇ ಫಸ್ಟ್ ಹೇಳಿದ್ದಾರೆ, ಏನೋ ಆರ್ ಪ್ಲಸ್ ಅಂತ ಹೇಳಿರೋದ್ರಿಂದ ಎಲ್ಲ ನಮಗೆ ಗೊತ್ತಾಗಬೇಕು, ನಮಗೆ ಏನಿರುತ್ತೆ ಇಲ್ಲಿ ಪಾಸಿಟಿವೇ ಇರುತ್ತೆ ಅಂತ. ಸೊ ಏನು ತೊಗೊತೀವಿ ನಾವು, ಸಿನ್ಸ್ if is r plus to 4, infinity, so x belongs to, so x belongs to r, x is always positive, x is always positive ಅಂತ ಬರ್ಕೊಡೋಣ. always positive. x1 is equal to -x2, ಇದು ಏನು ಟ್ರೂ ಅಲ್ಲ, is not true, is not true, is not true. So x1 is equal to x2, therefore f is 1 function, therefore f is 1 function ಅಂತ ಬರ್ಕೊಂಡೆ. ಹಾಗಾದರೆ ನಾನು ಆನ್ ಟು ಮಾಡ್ಕೊಳ್ಳೋಣ. ಆನ್ ಟು f of x is equal to x² + 4 ಅಂತ ತೊಗೋಬೋದಾ? ಹಾಗೆ f of x is equal to y ಅಂತ ಕನ್ಸಿಡರ್ ಮಾಡ್ಕೊತೀನಿ. ಏಕೆಂದರೆ such that y belongs to 4, infinity, y belongs to 4, infinity. ಸೊ ನಾವೇನಂತ ತೊಗೊತೀವಿ, y f of x ಇರೋ ಜಾಗಕ್ಕೆ y is equal to x² + 4 ಅಂತ ತೊಗೊಳಂಗಾಗುತ್ತೆ. ನೆಕ್ಸ್ಟು ನಮಗೇನು ವ್ಯಾಲ್ಯೂ ಬೇಕು, ನಮಗೆ ಏನು ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಏನಂತ ತೊಗೊತೀನಿ ನಾನು, ಇವನ್ನೆಲ್ಲ ಈ ಸೈಡ್ ಹೋದರೆ y - 4 is equal to x² ಆಗುತ್ತೆ. ಅಗರ್ x is equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y - 4 ಅಂತ ಬರ್ಕೊತೀನಿ. ಮತ್ತು ನಾನು ಇದನ್ನೇ ಸೇಮ್ ಮೊದಲೇ ಏನಂತ ತೊಗೊಂಡಿದ್ವಿ, ಎಕ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ತೊಗೊಂಡಿದ್ವಿ. ಸೊ ಪಾಸಿಟಿವೇ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್, ಸೊ ಎಕ್ಸ್ ಈಸ್ ಪಾಸಿಟಿವ್, ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್, ಸೊ ಆರ್ ಪ್ಲಸ್ ಅಂತ ಬರ್ಕೋಬೇಕಾಯ್ತು. ಸೊ ಎಕ್ಸ್ ಈಸ್ ಪಾಸಿಟಿವ್, ಎಕ್ಸ್ ಈಸ್ ಪಾಸಿಟಿವ್ ಅಂತ ಬರ್ಕೊತೀನಿ. therefore x is equal to square root of y - 4 ಅಂತ ಬರ್ಕೊಳ್ಳೋಣ. y is equal to f of x ಅಂತ ಬರ್ಕೊತೀನಿ. ಪುಟ್ಟಿಂಗ್ ದ ವ್ಯಾಲ್ಯೂ ಆಫ್ x is equal to f of x ಅಂತ ತೊಗೊತೀನಿ. f of x is equal to x² + 4 ಅಂತ ಬರ್ಕೊಳ್ಳೋಣ. x is equal to f of x ಇರೋ ಜಾಗದಲ್ಲಿ ನಾವೇನಂತ ಬರ್ಕೊತೀವಿ, ನಾವು x ಇರೋ ಜಾಗದಲ್ಲಿ ಸ್ಕ್ವೇರ್ ರೂಟ್ ಆಫ್ y - 4 ಅಂತ ತೊಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ y - 4 ಅಂತ ತೊಗೊತೀನಿ. ನೆಕ್ಸ್ಟು ಏನು, ಎಫ್ ಆಫ್ ಎಕ್ಸ್ ಈಕ್ವಲ್ಸ್, ಇದನ್ನು ಎಕ್ಸ್ ಇರೋ ಜಾಗಕ್ಕೆ ತೊಗೊಂಡೋಗ್ತೀನಿ, x² + 4 + 4 ಅಂತ ತೊಗೊತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನು ಸ್ಕ್ವೇರ್ ರೂಟ್ ಆಫ್ y - 4 ಹೋಲ್ ಸ್ಕ್ವೇರ್ ಪ್ಲಸ್ 4, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. y - 4 + 4 ಈಕ್ವಲ್ಸ್ ಟು +4 - 4 ಕ್ಯಾನ್ಸಲ್, y ಬರುತ್ತೆ. ಹಂಗಾರೆ f of x is equal to y ಅಂತ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಏನಂತ ಬರ್ಕೊತೀನಿ ನಾನು, ಹೆನ್ಸ್ f is onto function, f is onto f of x is 1 and onto function, since f of x is 1 and onto, so f of x is invertible, f of x is invertible. ಇನ್ವರ್ಸ್ ಆಫ್ ಎಕ್ಸ್ಗೆ ಏನಂತ ತೊಗೊತೀವಿ, ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಇನ್ವರ್ಸ್ ವೈ ಅಂತ ತೊಗೊಳ್ಳೋಣ. ಎಫ್ ಇನ್ವರ್ಸ್ ವೈಗೆ ಏನಂತ ಬಂದಿದೆ ಇಲ್ಲಿ, ಸ್ಕ್ವೇರ್ ರೂಟ್ ಆಫ್ y - 4 ಅಂತ ತೊಗೊತೀನಿ. ಎಫ್ ಇನ್ವರ್ಸ್ ವೈಗೆ ಸ್ಕ್ವೇರ್ ರೂಟ್ ಆಫ್ y - 4.
ಏನಂತ ಇದೆ ಇದು ಕ್ವಶನ್ ನೋಡಿ. F is n to R, be function defined as f of x is equal to 4x square plus 12x plus 15. Show that the f is n to s, where the s is the range of the f. F is invertible, find the inverse of f. ಹಂಗಾರೆ ಇನ್ವರ್ಸ್ ಆಫ್ ಎಫ್ನ ನಮಗೆ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನಾವು ಎಫ್ ಆಫ್ ಜಿ ಮತ್ತು ಜಿ ಆಫ್ ಎಕ್ಸ್ನ ನಾವು ಇದು ಮಾಡ್ಕೊಬೇಕಾಗತ್ತೆ. ಇದರಲ್ಲಿ ಫಸ್ಟು ನಾವು ಏನು ಫಾರ್ಮೇಷನ್ ಇದೆ ಇಲ್ಲಿ 4x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 15 ಅಂತ ಇದೆ. ಇದನ್ನು ಬರ್ಕೊತೀನಿ. ಏನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಏನಂತ ಬಂದಿದೆ ಇಲ್ಲಿ 4x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 15 ಅಂತ ಬಂದಿದೆ. ಅದನ್ನು ಬರ್ಕೊತೀನಿ. ನೆಕ್ಸ್ಟು ನಮಗಿದನ್ನು ಫಸ್ಟ್ ಇಕ್ವೇಷನ್ ಅಂತ ತೊಗೊಂಡೋಗೋಣ. ನೆಕ್ಸ್ಟು 4x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 15 ನಾನು ಈ ಫಾರ್ಮ್ನ ನಾವು ಏನಂತ ಬರ್ಕೋಬೇಕು, ನಾವು ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡು ಹೋಗ್ತೀವಿ. ಏನು 2x ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇನಿದೆ, ಇಲ್ಲಿ 12x ಇದೆ, ಇಲ್ಲಿ 2 ಇದೆ. ಹಾಗಾದರೆ ನಾನು ಇಲ್ಲೇನಂತ ಬರ್ಕೊತೀನಿ, ನಾನು 2 ಇಂಟು 2x ಇಲ್ಲಿ 2x ಸ್ಕ್ವೇರ್ ಇರೋದ್ರಿಂದ 2x ಅಂತ ತೊಗೊತೀನಿ. 2 2s 4 ಆಗುತ್ತೆ. ಇಂಟು 3 ತೊಗೊತೀನಿ ಪ್ಲಸ್ ಇದು 15 ಅಂತ ಇದೆ. ಇಲ್ಲಿ ಏನಂತ ಇದೆ, ಇಲ್ಲಿ 15 ಅಂತ ಇದೆ. ಇದನ್ನು ನಾನು 9 + 6 ಅಂತ ಮಾಡ್ಕೋಬೋದಾ, 9 + 6 ಅಂತ ಬರ್ಕೊತೀನಿ. ಹಾಗಾದರೆ ನಮಗೆ ಈ ಫಾರ್ಮ್ ಯಾವ ಫಾರ್ಮಲ್ಲಿದೆ ನೋಡಿ, ಇಲ್ಲಿ ಇಷ್ಟನ್ನು ಬಂದು 9 ಸ್ಕ್ವೇರ್ 9 ಅಂದರೆ ನಮಗೆ 3 ಸ್ಕ್ವೇರ್ ಅಂತ ಬರ್ಕೋಬೋದಾ. ನೋಡಿ ಇಲ್ಲಿ 2x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಇಂಟು 3 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಅಂತ ತೊಗೊತೀನಿ. ಪ್ಲಸ್ 6ನ ಹಂಗೆ ಬರ್ಕೊತೀನಿ. ಈಸ್ ಈಕ್ವಲ್ ಟು ವೈ ಅಂತ ಬರ್ಕೊಳ್ಳೋಣ. ವೈ ಈಸ್ ಈಕ್ವಲ್ ಟು ಏನಂತ ಬಂತು, ಇದು ಯಾವ ಫಾರ್ಮಲ್ಲಿ ಬಂತು, 2x + 3 ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. 2x + 3 ಹೋಲ್ ಸ್ಕ್ವೇರ್ ಫಾರ್ಮೇಷನಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ಲಸ್ 6 ಇದ್ದಿದ್ದು ಈ ಸೈಡ್ ಬಂದರೆ y - 6 ಈಸ್ ಈಕ್ವಲ್ ಟು 2x + 3 ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗಾದರೆ ನನಗೆ ಬೇಕಾಗಿರೋದು 2x + 3. ನನಗೆ ಎಕ್ಸ್ ಫಾರ್ಮೇಷನಲ್ಲಿ ಬರ್ಕೋಬೇಕು ಅಂದರೆ ಏನು ಮಾಡ್ಕೊತೀನಿ, ನಾನು ಇಲ್ಲಿ 2x + 3 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ y - 6 ಅಂತ ಬರ್ಕೋಬೋದಾ. ನಮಗೆ ಬೇಕಾಗಿರೋದು ಬರೀ ಎಕ್ಸ್ ವ್ಯಾಲ್ಯೂ ಅಂದರೆ x ಈಸ್ ಈಕ್ವಲ್ ಟು ಪ್ಲಸ್ 3 ಡಿ ಸೈಡ್ ಹೋದರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y - 6 ಮೈನಸ್ 3 ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ನಾನು ಈಕ್ವೇಷನ್ 3 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಲೆಟ್ ಅಸ್ ಡಿಫೈನ್ g is to n ಅಂತ ತೊಗೊಂಡ್ರೆ, ಹಾಗಾದರೆ g of y ಈಸ್ ಈಕ್ವಲ್ ಟು ಏನು ಬರುತ್ತೆ, g of y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y - 6 ಮೈನಸ್ 3 ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ಇದನ್ನು 4th. ಮೀನ್ಸ್ n ಮೀನ್ಸ್ ನಾವೇನಂತ ತೊಗೊಂಡಿದ್ದೀನಿ, n ಇಸ್ ದ ನ್ಯಾಚುರಲ್ ನಂಬರ್. therefore ಸ್ಕ್ವೇರ್ ರೂಟ್ ಆಫ್ y - 6 ಮೈನಸ್ 3 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ಎಫ್ ಆಫ್ ಜಿ ಮಾಡ್ಕೊಂಡು ಹೋಗ್ತೀನಿ. ಎಫ್ ಆಫ್ ಜಿ ಮತ್ತು ಜಿ ಆಫ್ ಎಫ್ ಮಾಡ್ಕೊಂಡು ಹೋಗ್ತೀನಿ. ಎಫ್ ಆಫ್ ಜಿ ಮತ್ತು ಜಿ ಆಫ್ ಎಫ್ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ನಾನು ಇದನ್ನು ಎರಡನ್ನು ನಾವು ಇನ್ವರ್ಟಿಬಲ್ ಅಂತ ಇದು ಮಾಡಿಕೊಂಡ್ರೆ ಆಮೇಲೆ ಇನ್ವರ್ಸ್ನ ನಾವು ಇದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಎಫ್ ಆಫ್ ಜಿ ಫಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಎಫ್ ಆಫ್ ಜಿ ಈಸ್ ಈಕ್ವಲ್ ಟು ಏನು, ಎಫ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂದರೆ ಏನಂತ ಇದೆ ಇಲ್ಲಿ, ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ತೊಗೊಂಡ್ರೆ ಜಿ ಆಫ್ ಎಕ್ಸ್ ಬಂದು ಸ್ಕ್ವೇರ್ ರೂಟ್ ಆಫ್ ಜಿ ಆಫ್ ವೈ ತೊಗೊತೀನಿ. ಜಿ ಆಫ್ ಎಕ್ಸ್ ಅಂದರೆ ಜಿ ಆಫ್ ವೈ ಕನ್ಸಿಡರ್ ಮಾಡ್ಕೊತೀನಿ. ಏನಂತ ಇದೆ ಇಲ್ಲಿ y - 6 ಮೈನಸ್ 3 ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ಹಾಗೆ ಇಲ್ಲಿ ಎಫ್ ಆಫ್ ಅಂತ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಏನಂತ ಇದೆ ಇಲ್ಲಿ, ಆಫ್ ವೈ ಅಂತ ನಾವು ಏನಂತ ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಏನಂತ ತೊಗೊಂತೀವಿ, 2x + 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಅಂತ ತೊಗೊತೀನಿ. ಇದನ್ನೇ ನಾನು ಇಲ್ಲಿ ಮಾಡ್ಕೊಬರ್ತೀನಿ. ಇದನ್ನೇನಂತ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ y ಈಸ್ ಈಕ್ವಲ್ ಟು 2x + 3 ಹೋಲ್ ಸ್ಕ್ವೇರ್
ಪ್ಲಸ್ 6 ಅಂತ ತೊಗೊಂಡಿದ್ದೀನಿ. ಇದನ್ನೇ ಈ ಫಾರ್ಮೇಷನ್ನೇ ಇಲ್ಲಿ ಬರ್ಕೊಂಬರ್ತೀನಿ. 2 ಇಂಟು ಎಕ್ಸ್ ಇರೋ ಜಾಗಕ್ಕೆ ನಾನೇನಂತ ಬರ್ಕೊತೀನಿ, ಅವನು y ಮೈನಸ್ 6 ಡಿವೈಡೆಡ್ ಬೈ 2 ಮೈನಸ್ 3 ಅಂತ ಬರ್ತೀನಿ. 2x ಪ್ಲಸ್ 3 ಅಂತ ಹೇಳಿರೋದ್ರಿಂದ ಪ್ಲಸ್ 3 ಹೋಲ್ ಸ್ಕ್ವೇರ್ ತೊಗೊಳ್ಳೋಣ ಪ್ಲಸ್ 6 ಅಂತ ಥಾಟ್. ಹಾಗಾದರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಏನು ಬಂತು, ಸ್ಕ್ವೇರ್ ರೂಟ್ ಆಫ್ y ಮೈನಸ್ 6 ಪ್ಲಸ್ 3 ಮೈನಸ್ 3ನೂ ಕ್ಯಾನ್ಸಲ್ ಆಗುತ್ತೆ, ಹೋಲ್ ಸ್ಕ್ವೇರ್ ಪ್ಲಸ್ 6 ತೊಗೊತೀನಿ. ಇದು ಕ್ಯಾನ್ಸಲ್ ಆಯಿತು. ಹಾಗಾದರೆ ಮೈನಸ್ 6 ಪ್ಲಸ್ 6 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, y ಅಂತ ಆಯಿತು. ಹಾಗಾದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಮಾಡಿಕೊಂಡ್ರೆ ಏನಂತ ಬರುತ್ತೆ ಇಲ್ಲಿ, ಹಾಗಾದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ತೊಗೊತೀನಿ. ಜಿ ಆಫ್ ಎಫ್ ಆಫ್ ಎಕ್ಸ್ ತೊಗೊಳ್ಳೋಣ. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಏನಂತ ಬರುತ್ತೆ ಇಲ್ಲಿ, ಜಿ ಆಫ್ ಏನು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ತೊಗೊತೀನಿ. 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಕನ್ಸಿಡರ್ ಮಾಡ್ಕೊತೀನಿ. ಈ ಫಾರ್ಮೇಷನ್ ಥರ ಮಾಡ್ಕೊಂಡು ಹೋಗ್ತೀನಿ. ಏನು y ಮೈನಸ್ 6 ಮೈನಸ್ 3 ರೂಟ್ 2 ಅಂತ y ಇರೋ ಜಾಗಕ್ಕೆ ನಾನು 2x ಪ್ಲಸ್ 3 ತೊಗೊತೀನಿ. 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 6ನ ಯಾವುದು y ಇರೋ ಜಾಗಕ್ಕೆ ಹಾಕೊಂಡು ಹೋಗ್ತೀನಿ. ಪ್ಲಸ್ 6 ಮೈನಸ್ 6 ಮೈನಸ್ 3 ಅಂತ ತೊಗೊತೀನಿ. ಆಗ ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 2x ಪ್ಲಸ್ 3 ತೊಗೊತೀನಿ. 2x ಪ್ಲಸ್ 3 ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಸ್ಕ್ವೇರ್ ರೂಟ್ ಹಂಗೆ ಬರ್ಕೊತೀನಿ. ಅವಾಗ ಏನಾಗುತ್ತೆ, 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಮೈನಸ್ 3 ತೊಗೊಂಡಂಗಾಗುತ್ತೆ. ನೆಕ್ಸ್ಟು ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ಈಸ್ ಈಕ್ವಲ್ ಟು ಎರಡು ಇದು ಮಾಡಿದ್ರೆ ಏನಾಗುತ್ತೆ, 2x ಪ್ಲಸ್ 3 ಮೈನಸ್ 3 ಡಿವೈಡೆಡ್ ಬೈ 2 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ಲು. ಹಾಗಾದರೆ 2x ಡಿವೈಡೆಡ್ ಬೈ 2 ಅಂದರೆ ವ್ಯಾಲ್ಯೂ ಬಂದು ಏನಾಗುತ್ತೆ, ಎಕ್ಸ್. ನೋಡಿ ಇಲ್ಲಿ ಏನಾಗುತ್ತೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಅಂತ ತೊಗೊಂಡಿದ್ದೀನಿ. ಈ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6ನ ನಾನು ಈ ಫಾರ್ಮಲ್ಲಿ ತೊಗೊಂಡೋಗ್ತೀನಿ. 2x ಪ್ಲಸ್ 3ನ ನಾನು ಇಲ್ಲಿ ಬರ್ಕೊತೀನಿ. ಪ್ಲಸ್ 6ನ ಮೈನಸ್ 6 ಮೈನಸ್ 3 ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಗ ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಆದರೆ ಮೈನಸ್ 3 ಮಾತ್ರ ಹಂಗೆ ಬೆಳ್ಕೊಳ್ಳುತ್ತೆ. ಹಾಗಾದರೆ ನೆಕ್ಸ್ಟು ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ತೀನಿ. ಆವಾಗ 2x ಪ್ಲಸ್ 3 ಮೈನಸ್ 3 ಡಿವೈಡೆಡ್ ಬೈ 2 ತೊಗೊತೀನಿ. 2x ಪ್ಲಸ್ 3 ಮೈನಸ್ 3 ಡಿವೈಡೆಡ್ ಬೈ 2 3 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ಲು. 2 ಕ್ಯಾನ್ಸಲ್ ಆದರೆ ಆವಾಗ ವ್ಯಾಲ್ಯೂ ಬಂದು ಎಕ್ಸ್ ಬರುತ್ತೆ. ಎಫ್ ಆಫ್ ಜಿ ಈಸ್ ಇನ್ವರ್ಟಿಬಲ್ ಆಫ್ ವೈ, ಜಿ ಆಫ್ ಎಫ್ ಈಸ್ ಇನ್ವರ್ಟಿಬಲ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಇನ್ವರ್ಟಿಬಲ್ ಎಫ್ ಇನ್ವರ್ಸ್ ಅಂತಂದರೆ ಎಫ್ ಇನ್ವರ್ಸ್ ಈಸ್ ಈಕ್ವಲ್ ಟು ಜಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y ಮೈನಸ್ 6 ಮೈನಸ್ 3 y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಅಂತ ಇದು ಬಂದು ಎಫ್ ಇನ್ವರ್ಸ್ ಆಗಿರುತ್ತೆ. ಕ್ವಶನ್ ಇದೆ, ಲೆಟ್ ಎ ಆರ್ 3 ಆ್ಯಂಡ್ ಬಿ ಆರ್ 1 ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ a to b defined by f of x is equal to x minus 2 divided by x minus 3 is f11 add on to function 11 function f is 11 on to function justify give answer ಅಂತ ಹೇಳ್ತಿದ್ದಾರೆ. f is a to b, a is equal to r3, b is equal to r1. ಹಾಗಾದರೆ ಎಫ್ ಆಫ್ ಎಕ್ಸ್ ಅವರು ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಇನ್ನು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಫಂಕ್ಷನ್ ಬಂದು. ಹಾಗಾದರೆ ನಾವು ಎಫ್ ಆಫ್ ಎಕ್ಸ್ ಫಂಕ್ಷನ್ಗೆ ನಾವು ತೊಗೊಂಡೋಗ್ತೀವಿ. ಏನು 1 ಫಂಕ್ಷನ್ ತೊಗೊಂಡೋಗ್ತೀನಿ. ಫಸ್ಟು 1 ಫಂಕ್ಷನ್ ಮಾಡ್ತಾ ಹೋಗೋಣ. 1 ಫಂಕ್ಷನ್ ಏನು ಬರ್ಕೊತೀನಿ ನಾನು, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ತೊಗೊತೀನಿ. ಎಫ್ ಆಫ್ x1 ಅಂದರೆ ಏನಂತ ಇದೆ ಇಲ್ಲಿ, x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3. ಹಾಗೆ ಇಲ್ಲಿ x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3 ಅಂತ ಬರ್ಕೊತೀನಿ. ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಏನಾಗುತ್ತೆ ಅವಾಗ, x1 ಮೈನಸ್ 2 ಇಂಟು x2 ಮೈನಸ್ 3 ಈಸ್ ಈಕ್ವಲ್ ಟು x2 ಮೈನಸ್ 2 ಇಂಟು x1 ಮೈನಸ್ 3 ಆಗುತ್ತೆ.
ನೆಕ್ಸ್ಟ್ ಎರಡನ್ನೂ ಇಂಟು ಮಾಡ್ತಾ ಹೋಗ್ತೀನಿ. x1 ಇಂಟು x2 ಅಂದರೆ x1 x2 ಮೈನಸ್ 3x1 ಮೈನಸ್ 2x2 ಮೈನಸ್ 6 ಹಾಗೆ ಈಕ್ವಲ್ಸ್ ಇಲ್ಲೂ ಸಹ x1 ಇಂಟು x2 ನೆಕ್ಸ್ಟು ಮೈನಸ್ 3x2 ಮೈನಸ್ 2x1 ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲೂ ಪ್ಲಸ್ 6 ಬರುತ್ತೆ, ಇಲ್ಲೂ ಪ್ಲಸ್ 6 ಬರುತ್ತೆ. x1 x2 ಇದೆ, ಇಲ್ಲೂ ಸಹ x1 x2 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲೂ ಪ್ಲಸ್ 6 ಇದೆ, ಪ್ಲಸ್ 6 ಇದೆ, ಕ್ಯಾನ್ಸಲ್ ಮಾಡೋಣ. ಹಾಗೆ ಇಲ್ಲಿ 3x1 ಅಂತ ಇದೆ, ಇಲ್ಲಿ 2x1 ಅಂತ ಇದೆ. ಇದನ್ನು ಗ್ರೇಟರ್ ನಂಬರ್ಸ್ ಏನು ಈ ಸೈಡ್ ತೊಗೊಂಡೋಗ್ತೀನಿ, ಇದನ್ನು ಈ ಸೈಡ್ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ, ಮೈನಸ್ 3x2 ಇದ್ದಿದ್ದು ಈ ಸೈಡ್ ಬಂದರೆ 3x2 ಮೈನಸ್ 2x2 ಈಸ್ ಈಕ್ವಲ್ ಟು 3x1 ಮೈನಸ್ ಇದ್ದಿದ್ದು ಈ ಸೈಡ್ ಹೋದರೆ ಪ್ಲಸ್ ಆಗುತ್ತೆ, ಮೈನಸ್ 2x1. ಅಗರ್ ವ್ಯಾಲ್ಯೂ ಬಂದು ಏನು ಬಂತು ಹಿಂಗಾರೆ 1 ಬರುತ್ತೆ. 1x2 ಈಸ್ ಈಕ್ವಲ್ ಟು 1x1. ಹಾಗಾದ್ರೆ ವ್ಯಾಲ್ಯೂ ಬಂದು x1 ಈಸ್ ಈಕ್ವಲ್ ಟು x2. f ಈಸ್ 1 ಫಂಕ್ಷನ್. f ಈಸ್ 1 ಫಂಕ್ಷನ್ ಅಂತ ಬರ್ಕೊತೀನಿ. f ಈಸ್ 1 ಫಂಕ್ಷನ್. ಹಂಗಾರೆ ಆನ್ ಟು ಫಂಕ್ಷನಿಗೆ ಬಂದರೆ ಏನಂತ ಬರ್ಕೊತೀನಿ ನಾನು, ಆನ್ ಟು ಫಂಕ್ಷನ್ ಬರ್ಕೊಂಡು ಹೋಗೋಣ. ಆನ್ ಟು y ಈಸ್ ಈಕ್ವಲ್ ಟು x ಮೈನಸ್ 2 ಡಿವೈಡೆಡ್ ಬೈ x ಮೈನಸ್ 3 ಅಂತ ಬರ್ಕೊತೀನಿ. y ಈಸ್ ಈಕ್ವಲ್ ಟು x ಮೈನಸ್ 2 ಡಿವೈಡೆಡ್ ಬೈ x ಮೈನಸ್ 3 ಅಂತ ಬರ್ಕೊತೀನಿ. ಈ ಡಿನಾಮಿನೇಟರಲ್ಲಿ ಏನಿಲ್ಲ ಅಂದರೂ 1 ಇದೆ ಅಂತ ಅರ್ಥ. ಸೊ ಇದನ್ನ ಈ ಸೈಡ್ ತೊಗೊಂಡೋಣ, ಇದನ್ನ ಈ ಸೈಡ್ ತೊಗೊಂಡೋಣ. ಹಾಗಾದ್ರೆ y ಇಂಟು x ಮೈನಸ್ 3 ಈಸ್ ಈಕ್ವಲ್ ಟು x ಮೈನಸ್ 2 ಅಂತ ತೊಗೊಳ್ತೀನಿ. ಹಾಗಾದ್ರೆ y ಇಂಟು x y ಅಂದರೆ x ಇಂಟು y ಅಂದರೆ xy ಮೈನಸ್ 3y ಈಸ್ ಈಕ್ವಲ್ ಟು x ಮೈನಸ್ 2 ಅಂತ ತೊಗೊಳ್ತೀನಿ. ನೆಕ್ಸ್ಟು ನಮಗೆ ಇಲ್ಲಿ x ಇರೋದನ್ನ ಕಾಮನ್ ತೆಗಿತೀನಿ, ಇದನ್ನ ಈ ಸೈಡ್ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ, xy ಮೈನಸ್ x ಈಸ್ ಈಕ್ವಲ್ ಟು 3y ಮೈನಸ್ 2 ಅಂತ ತೊಗೊಳ್ತೀವಿ. x ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲಿ y ಮೈನಸ್ 1 ಅಂತ ಬರುತ್ತೆ, y ಮೈನಸ್ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ 3y ಮೈನಸ್ 2 ತೊಗೊತೀನಿ. ನೆಕ್ಸ್ಟು x ಈಸ್ ಈಕ್ವಲ್ ಟು 3y ಮೈನಸ್ 2 ಡಿವೈಡೆಡ್ ಬೈ y ಮೈನಸ್ 1 ಅಂತ ಬರ್ಕೊಳ್ಳೋಣ. ಬಿಲಾಂಗ್ಸ್ ಟು ಎ, ಬಿಲಾಂಗ್ಸ್ ಟು ಎ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವೈ ಅಂತ ತೊಗೊತೀನಿ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವೈ ಅಂತ ತೊಗೊಳ್ಳೋಣ. ಎಫ್ ಈಸ್ ಆನ್ ಟು ಫಂಕ್ಷನ್. f is onto function. Therefore, the function of the f is 1 and onto function. f is onto function. Therefore, the function of f is 1 and onto function ಅಂತ ಬರ್ಕೊತೀವಿ. onto function. ನೋಡಿ ಇನ್ನೊಂದು ಕ್ವಶನ್. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ 1 ಆನ್ ಟು ಆರ್ ಬೈಜೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿದ್ದಾರೆ. ಇದು ಫಸ್ಟ್ನೇದು ಕ್ವಶನ್ ಬಂದು ಏನಂತ ಇದೆ, ಆರ್ ಟು ಆರು ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 4x ಅಂತ ಇದೆ. ಇದು ಫಸ್ಟ್ ನಾನು ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟು ನಾನು ಇದನ್ನು ಮಾಡ್ತಾ ಹೋಗ್ತೀನಿ. 5 ಮಾರ್ಕ್ಸ್ ಕ್ವಶನ್ಸ್ ಇದು. ಫಸ್ಟ್ನೇದು ಏನಂತ ಬರ್ಕೊತೀನಿ ನಾನು, ಫಸ್ಟ್ನೇದು ಏನಂತ ಇದೆ, ಎಫ್ ಈಸ್ ಆರ್ ಟು ಆರ್, ಎಫ್ ಈಸ್ ಆರ್ ಟು ಆರ್. ನಮ್ಗೆ ಗೊತ್ತಿದ್ದು ಇದೇನು, ಇದು ಡೊಮೈನು, ಇದು ಕೋಡೊಮೈನ್ ಅಂತ ನಮಗೆ ಗೊತ್ತು. ಸೊ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ 4x ಅಂತ ತೊಗೊಳ್ಳೋಣ. ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ 4x. ಹಾಗಾದ್ರೆ ನಾನು 1 ಫಂಕ್ಷನ್ ಮಾಡ್ತಾ ಬರ್ತೀನಿ. 1 ಫಂಕ್ಷನ್ ಮಾಡ್ತಾ ಬಂದರೆ ಏನಾಗುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಬರ್ಕೊತೀನಿ. ನೆಕ್ಸ್ಟ್ ಎಫ್ ಆಫ್ x1 ಅಂದರೆ ಏನಂತ ಇದೆ ಇಲ್ಲಿ, 3 ಮೈನಸ್ 4x1 ಈಸ್ ಈಕ್ವಲ್ ಟು 3 ಮೈನಸ್ 4x2 ತೊಗೊತೀವಿ. ಪ್ಲಸ್ 3 ಇದು ಕ್ಯಾನ್ಸಲ್, ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 4 ಸಹ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ x1 ಈಸ್ ಈಕ್ವಲ್ ಟು x2 ಅಂತ ಬರ್ಕೊತೀವಿ. ಹಾಗಾದರೆ ದ ಗಿವನ್ ಫಂಕ್ಷನ್ ಈಸ್, ದ ಗಿವನ್ ಫಂಕ್ಷನ್ ಈಸ್ 1 ಫಂಕ್ಷನ್. 1 ಫಂಕ್ಷನ್ ಅಂತ ಬರ್ಕೋಬೋದಾ, 1 ಫಂಕ್ಷನ್. ಹಾಗಾದರೆ ಆನ್ ಟು ಫಂಕ್ಷನ್ ಮಾಡ್ತಾ ಬರೋಣ. ಆನ್ ಟು ಫಂಕ್ಷನ್ ಏನಂತ ಬರುತ್ತೆ, y ಈಸ್ ಈಕ್ವಲ್ ಟು
ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 - 4x ನಾನು ಎಫ್ ಆಫ್ ಎಕ್ಸ್ನ ನಾನು ವೈ ಅಂತ ತೊಗೋಬೋದಾ? ವೈ ಈಸ್ ಈಕ್ವಲ್ ಟು 3 - 4x ಅಂತ ತೊಗೊತೀನಿ. ಹಾಗಾದರೆ ನಮಗೆ ಏನು ವ್ಯಾಲ್ಯೂ ಬೇಕು? ಎಕ್ಸ್ ವ್ಯಾಲ್ಯೂ ಬೇಕು ಅಂದಾಗ ನಾವೇನಂತ ತೊಗೊತೀವಿ? y - 3 ಈಸ್ ಈಕ್ವಲ್ ಟು -4x ಅಂತ ತೊಗೊತೀನಿ. y - 3 ಈಸ್ ಈಕ್ವಲ್ ಟು -4x. ಇಲ್ಲ ನಾವು ಹಿಂಗಾದ್ರೂ ಮಾಡ್ಕೋಬೋದು. ಅಥವಾ ನೋಡಿ ಇಲ್ಲಿ ಇದು -4x ಇದ್ದಿದ್ದು ಈ ಸೈಡ್ ತೊಗೊಂಡೋಗ್ತೀನಿ, ಇದನ್ನು ಈ ಸೈಡ್ ತೊಗೊಂಡೋಗ್ತೀನಿ. 4x ಈಸ್ ಈಕ್ವಲ್ ಟು 3 - y ಅಂತ ಮಾಡ್ಕೋಬೋದಾ? ಹಾಗಾದರೆ x ಈಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4 ಬಿಲಾಂಗ್ಸ್ ಟು ಆರ್. ಬಿಲಾಂಗ್ಸ್ ಟು ಆರ್. ಹಾಗಾದರೆ ನಾವು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ putting value of x in f of x ತೊಗೊತೀನಿ. putting value of x in f of x ತೊಗೊಂಡೋಗೋಣ. ಹಾಗಾದರೆ ನಮಗೇನು ಬರುತ್ತೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 3 - y ಡಿವೈಡೆಡ್ ಬೈ 4 ಅಂತ ತೊಗೊತೀನಿ. ಹಾಗಾದರೆ 3 - y ಡಿವೈಡೆಡ್ ಬೈ 4 ಎಕ್ಸ್ ಇರೋ ಜಾಗಕ್ಕೆ ನಾವು ಇದು ಮಾಡ್ಕೊಂಡು ಹೋಗ್ತೀನಿ ಅಂದರೆ 3 - 4x ತೊಗೊತೀನಿ. 4 ಇರೋ ಎಕ್ಸ್ ಇರೋ ಜಾಗಕ್ಕೆ ಇದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊತೀನಿ. ಹಾಗಾದರೆ ಏನು ಬರುತ್ತೆ ಇಲ್ಲಿ? y ಏನು ಬರುತ್ತೆ ನನಗೆ? 3 - 4 ಇಂಟು ಎಕ್ಸ್ ಇರೋ ಜಾಗಕ್ಕೆ ಏನಂತ ತೊಗೊಂಡೋಗ್ತೀನಿ? 3 - y ಡಿವೈಡೆಡ್ ಬೈ 4 ತೊಗೊಂಡಿರ್ತೀನಿ. 4 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ 3 - 3 ಪ್ಲಸ್ y ಅಂತ ತೊಗೊತೀನಿ. ಹಾಗಾದ್ರೆ +3 - 3 ಕ್ಯಾನ್ಸಲ್ ಆಯಿತು. ಹಂಗಾರೆ ವ್ಯಾಲ್ಯೂ ಬಂದು ಏನು ಬಂತು? y ಬಂತು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಅಂತ ತೊಗೊತೀನಿ. ನೆಕ್ಸ್ಟ್, ದಸ್ ಫಾರ್ ಎವ್ರಿ y ಬಿಲಾಂಗ್ಸ್ ಟು R there exists x belongs to R ಅಂತ ಬರ್ಕೋಬೋದಾ? such that f of x is equal to y ಅಂತ ತೊಗೊತೀನಿ. f is onto function. ಹಂಗಾರೆ therefore the f is onto function ಆಗಿರುತ್ತೆ. onto function ಅಂತ ಬರ್ಕೋಬೋದಾ? Thus for the every y belongs to R, there exists is x belongs to R such that the f of x is equal to f is onto function. ಹಾಗಾದರೆ ಇದು f of the given function is ಹಾಗಾದರೆ ಈ ಸೈಡ್ ಬರ್ಕೊಂಡು ಹೋಗ್ತೀನಿ ನೋಡಿ. the given function is 1 1 and onto function ಅಂತ ಬರ್ಕೊತೀವಿ. the given function is 1 1 and onto function ಅಂತ ಬರ್ಕೊತೀವಿ. therefore f is bijective. ಇಲ್ಲೇ ಕೊಟ್ಟಿದ್ದಾರೆ ಏನು? ವೆದರ್ ದ ಫಂಕ್ಷನ್ ಈಸ್ 1 1 onto or bijective ಅಂತ. the given function is 1 1 and onto a function ಆಗಿದ್ದರೆ ಏನಾಗುತ್ತೆ? f is bijective ಆಗಿರುತ್ತೆ. ಹಾಗೆ ನಾನು ನೆಕ್ಸ್ಟ್ನೇ ಕ್ವಶನ್ ನೋಡ್ತೀನಿ ನೋಡಿ. ಇಲ್ಲಿ ಏನಂತ ಇದೆ? ಎಫ್ ಈಸ್ ಆರ್ ಟು ಆರ್ ಏನು ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 + x² ಅಂತ ಇದೆ. ಇದನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 + x² ಅಂತ ಇದೆ. ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ 1 1 ಫಂಕ್ಷನ್ ಮಾಡ್ತಾ ಬರೋಣ. 1 1 ಫಂಕ್ಷನ್ನು ಏನೇನು ಬರುತ್ತೆ ಇಲ್ಲಿ? ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ x1 ಅಂದರೆ 1 + x1² ಈಸ್ ಈಕ್ವಲ್ ಟು 1 + x2² ಮಾಡ್ಕೊಳ್ಳೋಣ. 1 1 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಏನಾಗುತ್ತೆ? x1 ಈಸ್ ಈಕ್ವಲ್ ಟು x2 ತೊಗೊತೀನಿ. therefore x1 ಈಸ್ ಈಕ್ವಲ್ ಟು x2 ಆರ್ x1 - x2 ಅಂತ ಬರ್ಕೊಳ್ಳೋಣ. ಹಾಗಾದರೆ x1 ಡಸ್ ನಾಟ್ ಆ್ಯನ್ ಯುನಿಕ್ಯೂ ಇಮೇಜ್ ಆಗಿರಲ್ಲ. ಇದು does not an unique image. It is not an 1 1 function. It is not an 1 1 function. ಹಾಗಾದರೆ ಇದು 1 1 ಫಂಕ್ಷನ್ ಆಗಿರಲ್ಲ. ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಎಫ್ ಆಫ್ -1 ಅಂತ ಇದ್ದರೆ ಎಕ್ಸಾಂಪಲ್ ತೊಗೊತೀನಿ. ಇದರಲ್ಲಿ ಎಫ್ ಆಫ್ -1 ಅಂತ ಇದ್ದರೆ ಏನಂತ ಬರುತ್ತೆ? 1 + -1² ಅಂತ ಬರುತ್ತೆ. ಅವಾಗ ಏನಾಗುತ್ತೆ? ಇಲ್ಲೂ ಸಹ 2 ಬರುತ್ತೆ. ಏನು ಬರುತ್ತೆ? ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗಾದರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 + 1² ಅಂತ ಇರುತ್ತೆ. ಇದು ಸಹ 2 ಬರುತ್ತೆ. ಹಾಗಾದರೆ ನಮಗೆ ಏನು ಬರುತ್ತೆ? ಇಲ್ಲಿ ವ್ಯಾಲ್ಯೂ ಬಂದು ಇಲ್ಲಿ 1 2 3 -1 ಅಂತ ಇದ್ದರೆ ಇಲ್ಲಿ 1 2 3
-4 -3 ಈ ಥರ ಇದ್ರೆ ಫಾರ್ಮೇಷನ್ನು. ಇಲ್ಲಿಗೆ ನಾವು -1 ಅಂತ ತೊಗೊಂಡ್ರು ನಮ್ಗೆ ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗಾದ್ರೆ 1 ಅಂತ ತೊಗೊಂಡ್ರು ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗಾದ್ರೆ ನಮ್ಗೆ ನಾವು ಒಂದೇ ವ್ಯಾಲ್ಯೂ ಎರಡಕ್ಕೂ ಇದಾಗಿರಲ್ಲ. ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ, ಇಟ್ಸ್ ನಾಟ್ ಆನ್ 1 ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು 1 ಫಂಕ್ಷನಲ್ಲಿ ಇದು ಎರಡು ಫಂಕ್ಷನ್ನು ಒಂದೇ ವ್ಯಾಲ್ಯೂ ಬರಬಾರ್ದು. ಸೊ ಇಟ್ಸ್ ನಾಟ್ ಆನ್ 1 ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಆನ್ ಟು ಚೆಕ್ ಮಾಡಿದ್ರೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 + x² ಅಂತ ತೊಗೊತೀವಿ. ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಸಚ್ ದಟ್ ವೈ ಬಿಲಾಂಗ್ಸ್ ಟು ಆರ್ ಅಂತ ತೊಗೋಬೋದಾ. ಸಚ್ ದಟ್ ಏನಂತ ತೊಗೊತೀವಿ ನಾವು, y belongs to r ಅಂತ ತೊಗೊತೀವಿ. ಹಾಗಾದರೆ 1 + x² ಈಸ್ ಈಕ್ವಲ್ ಟು ವೈ. ಹಾಗಾದರೆ x² ಈಸ್ ಈಕ್ವಲ್ ಟು y - 1, x ಈಸ್ ಈಕ್ವಲ್ ಟು +or - y - 1 ಅಂತ ತೊಗೊತೀನಿ. ನೆಕ್ಸ್ಟು ನೋಡಿ, ನೋಟ್ ದಟ್ y ಈಸ್ ಎ ರಿಯಲ್ ನಂಬರ್. y ಒಂದು ರಿಯಲ್ ನಂಬರ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಎ ನೆಗೆಟಿವ್ ಆಲ್ಸೋ. ರಿಯಲ್ ನಂಬರ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಆಲ್ಸೋ ಎ ನೆಗೆಟಿವ್ ಆಗೂ ಸಹ ಇದಾಗಿರುತ್ತೆ. ದೇರ್ಫೋರ್ ಪುಟ್ಟಿಂಗ್ ನಾನು ಒಂದು ಈಕ್ವೇಷನ್ ತೊಗೊತೀನಿ, ನೆಗೆಟಿವ್ ಸಹ ಆಗಿರುತ್ತೆ. ಹಾಗಾದರೆ ನಾನು ಒಂದು ಈಕ್ವೇಷನ್ ತೊಗೊಳೋಣ. y ಈಸ್ ಈಕ್ವಲ್ ಟು -2 ಅಂತ ಕನ್ಸಿಡರ್ ಮಾಡ್ಕೊತೀನಿ. y ಈಸ್ ಈಕ್ವಲ್ ಟು -2 ಇಲ್ಲ -3 ಅಂತಲೇ ಬರ್ಕೊತೀನಿ ಅಂದ್ಕೊಳ್ಳಿ. y ಈಸ್ ಈಕ್ವಲ್ ಟು -3 ಅಂದರೆ x ಈಸ್ ಈಕ್ವಲ್ ಟು ಏನು ಬರುತ್ತೆ, +or - -3 - 1 ಅಂತ ಬರುತ್ತೆ. ಹಾಗಾದ್ರೆ ಆನ್ಸರ್ ಬಂದು -4 ಅಂತ ಇರುತ್ತೆ. +or - -4 ಬಂದು √ ನಮಗೆ ಸ್ಕ್ವೇರ್ ಆಗುತ್ತಾ, ಇಲ್ಲ. therefore it is not an onto. It is not an onto ಫಂಕ್ಷನ್ನು ಸಹ ಆಗಿರಲ್ಲ. So that the signum function f is r to r given by f of x is equal to 1, if x is greater than 0, 0 if x is equal to 0, -1 is if x is ಲೆಸ್ಸರ್ ದ್ಯಾನ್ 0 ಆಗಿದ್ರೆ. ಏನು ತೊಗೊತೀವಿ ನಾವು ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಂಡೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಫಸ್ಟು 1 ಫಂಕ್ಷನ್ ತೊಗೊಂಡೋಗ್ತೀನಿ. 1 ಫಂಕ್ಷನ್ಗೆ ನಾವು ಕನ್ಸಿಡರ್ ಮಾಡ್ಕೊಂಡು ಹೋದರೆ ಏನು ಬರುತ್ತೆ ಇಲ್ಲಿ, ಫಾರ್ ಎಕ್ಸಾಂಪಲ್ ತೊಗೊಂಡೋಗೋಣ. ಎಫ್ ಆಫ್ 0 ಬಂದರೆ ವ್ಯಾಲ್ಯೂ ಬಂದೇನಿರುತ್ತೆ, ಎಫ್ ಆಫ್ 0 ಈಸ್ ಈಕ್ವಲ್ ಟು 0 ಅಂತ ತೊಗೊತೀವಿ. ಎಫ್ ಆಫ್ 1 ಅಂತಂದ್ರೆ ವ್ಯಾಲ್ಯೂ ಬಂದೇನು ಬಂದಿದೆ ಇಲ್ಲಿ, 1 ಅಂತ ಬಂದಿದೆ, ತೊಗೊಂಡೋಗ್ತೀನಿ. ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಅಂತ ತೊಗೊಂಡೋಗ್ತೀನಿ. ಹಾಗೆ ಎಫ್ ಆಫ್ -1 ಅಂತಂದರೆ ಎಫ್ ಆಫ್ -1 ಅಂದರೆ ವ್ಯಾಲ್ಯೂ ಬಂದು ಏನಾಗಿರುತ್ತೆ, ಇಲ್ಲೂ ಸಹ -1 ಆಗಿರುತ್ತೆ. ಅದನ್ನು ತೊಗೊಂಡೋಗೋಣ. ಎಫ್ ಆಫ್ 2 ಅಂತ ತೊಗೊಂಡೋಗ್ತೀನಿ. ಎಫ್ ಆಫ್ 2 ಅಂದರೆ ವ್ಯಾಲ್ಯೂ ಬಂದು ಏನಾಗಿದೆ, ಇಲ್ಲಿ 1 ಆಗಿರುತ್ತೆ, ಯಾಕೆಂದರೆ ಇಲ್ಲಿ 1 ಇದೆ. ಸೊ ಎಫ್ ಆಫ್ 3 ಅಂತ ತೊಗೊಂಡೋದ್ರು ಇಲ್ಲಿ ವ್ಯಾಲ್ಯೂ ಬಂದು ಏನಾಗಿರುತ್ತೆ, ಇಲ್ಲಿ 1 ಆಗಿರುತ್ತೆ. ಸೊ ನಾವು ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಅನಿಸುತ್ತೆ, ಇಲ್ಲಿ ನೋಡಿ, ಇಲ್ಲಿ ಈ ಥರ ಫಾರ್ಮೇಷನಲ್ಲಿ ನಮಗೆ 1 2 -1 0 -2 ಈ ಥರ ಇತ್ತು ಅಂತ ತಿಳ್ಕೊಳ್ಳಿ. 1 2 -1 3 -1 -2 ಈ ಥರ ಫಾರ್ಮೇಷನಲ್ಲಿ ಬಂದರೆ ನಮಗೇನು ಬರುತ್ತೆ, ಇಲ್ಲಿ ಎಫ್ ಆಫ್ 0 ಅಂದರೆ ವ್ಯಾಲ್ಯೂ ಬಂದು 0 ಆಗಿತ್ತು. ಎಫ್ ಆಫ್ 1 ಅಂದರೆ ವ್ಯಾಲ್ಯೂ ಬಂದು ಏನಾಗಿದೆ, ಇಲ್ಲಿ 1 ಆಗಿದೆ, ತೊಗೊಳ್ತೀನಿ. ಎಫ್ ಆಫ್ -1 ಅಂತ ಇದ್ದರೆ ಏನಂತ ಬಂದಿದೆ, ವ್ಯಾಲ್ಯೂ ಬಂದು -1 ಅಂತ ಇದೆ, ತೊಗೊಳ್ಳೋಣ. ಎಫ್ ಆಫ್ 2 ಅಂದರೆ ವ್ಯಾಲ್ಯೂ ಬಂದು ಏನಾಗಿದೆ, ಇಲ್ಲಿ ಎಫ್ ಆಫ್ 2 ಈಸ್ ಆಲ್ಸೋ ಈಕ್ವಲ್ ಟು 1 ತೊಗೊತೀನಿ. ನೆಕ್ಸ್ಟು ಎಫ್ ಆಫ್ 3 ಆಲ್ಸೋ ಈಕ್ವಲ್ ಟು 1 ತೊಗೊತೀನಿ. ಹಾಗಾದ್ರೆ ಎಲ್ಲ ಈಕ್ವಲ್ ಟು 1 ಆಗಿದ್ದರೆ ಅದನ್ನು ನಾವೇನಂತ ಹೇಳ್ತೀವಿ, ಇಟ್ಸ್ ನಾಟ್ ಆನ್ 1 ಫಂಕ್ಷನ್. ಸಿನ್ಸ್ the different element 1, 2, 3 have the same image. Therefore f is not 1 function. F is not 1 function ಆಗಿರಲ್ಲ, ಇದು 1 function. f is not 1. ನೆಕ್ಸ್ಟ್ ನಾವು ಆನ್ ಟು ಚೆಕ್ ಮಾಡ್ತಾ ಹೋದರೆ, ಬರೋಣ. ಆನ್ ಟು ಫಂಕ್ಷನ್ ಬಂದು ಏನಂತ ಇದೆ, ಇಲ್ಲಿ ಫಂಕ್ಷನ್ಗೆ ಚೆಕ್ ಮಾಡ್ತಾ ಹೋದರೆ ಏನಂತ ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ 1 ಅಂತ ಇದೆ, ಇಲ್ಲಿ 1 ಇಲ್ಲಿ ಏನಂತ ಇದೆ, ಇಲ್ಲಿ 1 ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಮತ್ತು 0 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 -1 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಅಂತ ಇದೆ. ಇದನ್ನು ನಾವೇನಂತ ಬಿಡ್ಕೊತೀವಿ, ನಾವು ವ್ಯಾಲ್ಯೂ ಆಫ್ ದ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಓನ್ಲಿ ನಮ್ಗೆ ಏನಂತ ಎಫ್ ಆಫ್ ಎಕ್ಸ್ನ ನಾವು ಡಿಫೈನ್ ಮಾಡ್ತೀವಿ, 1, 0, -1 ಅಂತ ಕನ್ಸಿಡರ್ ಮಾಡ್ತೀವಿ. ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಓನ್ಲಿ defined only
ಏನು -1 -1, 0 ಈ ಥರ ಮಾತ್ರ ನಾವು ಡಿಫೈನ್ ಮಾಡ್ತೀವಿ. ಫಾರ್ ದ ಅದರ್ ರಿಯಲ್ ನಂಬರ್, ಬೇರೆ ರಿಯಲ್ ನಂಬರ್ y = 2 ಅಥವಾ y = 100 to 200 ಈ ಥರ ಫಾರ್ಮೇಷನ್ಗೆ ನಾವು ಏನು ತೊಗೊಳ್ತೀವಿ, ದರ್ ಈಸ್ ನೋ ಎ ಕರಸ್ಪಾಂಡಿಂಗ್ ಎಲಿಮೆಂಟ್, ಯಾವುದು ಕರಸ್ಪಾಂಡಿಂಗ್ ಎಲಿಮೆಂಟ್ ಇಲ್ಲ. ಸೊ ನಾವೇನಂತ ಬರ್ಕೊತೀವಿ, ಇಫ್ ಈಸ್ ನಾಟ್ ಆ್ಯನ್ onto ಅಂತ ತೊಗೊತೀವಿ. ಅದರ್ ರಿಯಲ್ ನಂಬರ್ y is equal to 8, y is equal to 6, y is equal to 100, y is equal to 100. There is no corresponding element. Yes, if is not onto function ಅಂತ ಹೇಳ್ತೀವಿ. if is not onto function ಅಂತ ಬರ್ಕೊತೀವಿ. if is not onto function ಏನಂತ ಇದೆ ಇದು ಕ್ವಶನ್ ನೋಡಿ ಇಲ್ಲಿ. ಲೆಟ್ f is n to n be defined by f of n is equal to n plus 1 divided by 2 if n is odd, n by 2 if n is even, f for all n belongs to n. ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಈಸ್ ಬೈಜೆಕ್ಟಿವ್ ಅಂತ ಹೇಳ್ತಾರೆ. ಬೈಜೆಕ್ಟಿವ್ ಅಂತ ಕಂಡುಹಿಡೀರಿ ಅಂತ ನೋಡಿ. ಚೆಕ್ 1 ಫಂಕ್ಷನ್ ತೊಗೊಂಡೋಗ್ತೀನಿ. ಚೆಕ್ 1 ಫಂಕ್ಷನ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಏನಂತ ಹೇಳ್ತೀನಿ, ಎಫ್ ಆಫ್ n + 1 divided by 2 ಅಂತ ತೊಗೊತೀನಿ. ಎಫ್ ಆಫ್ 1 ತೊಗೊತೀನಿ. ಎಫ್ ಆಫ್ 1 is equal to 1 + 1 divided by 2 ತೊಗೊತೀನಿ. ಅಗರ್ ವ್ಯಾಲ್ಯೂ ಬಂದು 2/2, ವ್ಯಾಲ್ಯೂ ಬಂದು 1 ಬಂತು. ಹಾಗೆ ನೆಕ್ಸ್ಟ್ ಇದನ್ನು ತೊಗೊತೀನಿ. ಇದನ್ನು ಏನಂತ ತೊಗೊತೀನಿ, ಎಫ್ ಆಫ್ 2 is equal to n divided by 2 ಫಾರ್ಮೇಷನ್ ತೊಗೊತೀನಿ. 2/2 ಅದು ಸಹ ವ್ಯಾಲ್ಯೂ ಬಂದು 1 ಬರುತ್ತೆ. ನೋಡಿ ಈ ಎರಡೂ ವ್ಯಾಲ್ಯೂ ಬಂದು 1 ಬಂದಿದೆ. ನೋಡಿ ಇದು 1 ಬಂತು. ಸಿನ್ಸ್ ದ 1 ಈಸ್ ಆಡ್ ನಂಬರ್ ತೊಗೊತೀನಿ. ಸಿನ್ಸ್ 1 ಈಸ್ ಆಡ್ ನಂಬರಲ್ಲೇ ಮಾಡ್ತಾ ಬಂದಿದ್ದೀನಿ ನಾನು. ಇದು 1 ಈಸ್ ಆಡ್ ನಂಬರ್. ಸಿನ್ಸ್ 2 ಈಸ್ ಈವನ್ ನಂಬರ್ ತೊಗೊತೀನಿ. 2 ಈಸ್ ಈವನ್ ನಂಬರ್. ಇದು ಒಂದು ಈವನ್ ನಂಬರಲ್ಲೇ ಮಾಡ್ತಾ ಬಂದಿದ್ದೀನಿ. ನೋಡಿ ಇಲ್ಲಿ ಇದರಲ್ಲಿ 1 2 3 0 4 ಅಂತ ತೊಗೊತೀನಿ. ಇಲ್ಲೂ ಸಹ 1 2 3 4 5 ಅಂತ ತೊಗೊತೀನಿ. ಇಲ್ಲಿ ನೋಡಿ ಇಲ್ಲಿ ಇದು 1ಗೆ ಎಫ್ ಆಫ್ 1ಗೆ ತೊಗೊಂಡ್ರೆ ವ್ಯಾಲ್ಯೂ ಬಂದು ಏನು ಬಂದಿದೆ, ಇಲ್ಲಿ 1 ಬಂದಿದೆ. ಹಾಗಾದ್ರೆ ಎಫ್ ಆಫ್ 2ಗೂ ತೊಗೊಂಡ್ರೆ ವ್ಯಾಲ್ಯೂ ಬಂದು ಏನು ಬಂದಿದೆ, ಇಲ್ಲಿ 1 ಬಂದಿದೆ. ಸೊ ಇದನ್ನು ಈ ಎರಡಕ್ಕೂ ಒಂದೇ ಸೇಮ್ ಇಮೇಜ್ ಬಂದಿರೋದ್ರಿಂದ ನಾನು ಏನಂತ ಹೇಳ್ತೀನಿ, ದೇರ್ಫೋರ್ ಬೋತ್ F1 and F2, F1 and F of 1 and F of 2 have same image ಏನು ಬಂದಿದೆ, ಇಮೇಜ್ ಬಂದು 1 ಬಂದಿದೆ. therefore f is not a 1 1. therefore f is not 1 1 ಅಂತ ಬರೀತೀನಿ. f is not 1 1. ಹಾಗಾದರೆ ನೆಕ್ಸ್ಟ್ ನಾನು ತೊಗೊಂಡೋಗ್ತೀನಿ, ಏನು ಆನ್ ಟು ಫಂಕ್ಷನ್ ತೊಗೊಂಡೋಗ್ತೀನಿ. ಆನ್ ಟು ಫಂಕ್ಷನ್ ತೊಗೊಂಡೋಗೋಣ. ಆನ್ ಟು ಫಂಕ್ಷನಲ್ಲಿ ಏನಂತ ತೊಗೊತೀನಿ, ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ತೊಗೊತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ವೈ ಬಿಲಾಂಗ್ಸ್ ಟು ಎನ್ ಕನ್ಸಿಡರ್ ಮಾಡ್ಕೊಂಡು ಹೋಗೋಣ. ಹಾಗಾದರೆ ಎನ್ ಈಸ್ ಆಡ್ ತೊಗೊಳ್ತೀನಿ. ಎನ್ ಈಸ್ ಆಡಲ್ಲಿ ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು n + 1 ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. n + 1 ಡಿವೈಡೆಡ್ ಬೈ 2 ತೊಗೊತೀನಿ. ಈ ಸೈಡ್ ಬಂದರೆ 2y ಈಸ್ ಈಕ್ವಲ್ ಟು n + 1 ಆಯಿತು. ಇದು ಈ ಸೈಡ್ ಬಂದರೆ 2y - 1 ಈಸ್ ಈಕ್ವಲ್ ಟು n ಅಂತ ತೊಗೊತೀವಿ. ಹಾಗಾದರೆ ಇದು ಒಂದು ಏನಾಗಿರುತ್ತೆ, ಎನ್ಸ್ ದ ವೈ ಈಸ್ ಎ ನ್ಯಾಚುರಲ್ ನಂಬರ್. ವೈ ಬಂದು ನ್ಯಾಚುರಲ್ ನಂಬರ್ ಈಸ್ ಆಲ್ಸೋ ನ್ಯಾಚುರಲ್ ಅಂತ ತೊಗೊತೀನಿ. ಹಾಗಾದರೆ ವೈ ಈಸ್ ಎ ನ್ಯಾಚುರಲ್ ನಂಬರ್ n is equal to 2y. n is equal to 2y - 1 is also natural ಅಂತ ತೊಗೊಳ್ಳೋಣ. ಹಾಗೆ ಈ ಸೈಡ್ ಬರ್ತೀನಿ. n is even ತೊಗೊಂಡೋಗ್ತೀನಿ. n is even ತೊಗೊಂಡೋಗೋಣ. n is even ತೊಗೊಂಡೋಗ್ತೀನಿ. ಹಾಗಾದ್ರೆ y is equal to n divided by 2 ಬರುತ್ತೆ. ಹಾಗಾದ್ರೆ ಇದನ್ನ ಈ ಸೈಡ್ ಬಂದರೆ n is equal to 2y ಬಂದಂಗಾಯಿತು.
ಇಲ್ಲೂ ಸಹ ತೊಗೊತೀನಿ ಏನು ಎನ್ಸ್ ವೈ ಈಸ್ ಎ ನ್ಯಾಚುರಲ್ ನಂಬರ್, is a natural number equal to 2y is also natural, thus y belongs to n. There exists x belongs to n such that f of n is equal to y. F of n is equal to y. F is onto function, hence f is onto. F is minus 1 comma 1 to r given by f of x is equal to x divided by x plus 2 is 1 1. Find the inverse of the function f is minus 1 comma 1 to range f of x. f of x is equal to x divided by x plus 2 ಅಂತ ಇದೆ. ಇದನ್ನು ತೊಗೊತೀನಿ. 1 ಫಂಕ್ಷನ್ನ ನಾವು ಚೆಕ್ ಮಾಡ್ತಾ ಬರ್ತೀನಿ. 1 ಫಂಕ್ಷನ್ನ ಮಾಡ್ತಾ ಬರೋಣ. f of x1 is equal to x1 divided by x1 plus 2 ಅಂತ ತೊಗೊತೀನಿ. f of x2 is equal to x2 divided by x2 plus 2 ತೊಗೊಂಡೋಗೋಣ. ಹಾಗೆ ನೋಡಿ ಇಲ್ಲಿ ಏನು x1 f of x1 ಈಕ್ವಲ್ಸ್ ಟು f of x2 ಅಂತ ಬರ್ಕೊತೀನಿ. ಹಾಗೆ ಇಲ್ಲಿ ನೋಡಿ ಇಲ್ಲಿ x1 divided by x1 plus 2 ತೊಗೊತೀನಿ ಈಕ್ವಲ್ಸ್ x2 divided by x2 plus 2 ತೊಗೊತೀನಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬರೋಣ. ಆವಾಗ ಏನಾಗುತ್ತೆ, ಇದನ್ನು ಬಂದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬರೋಣ. ಏನಾಗುತ್ತೆ x1 ಇಂಟು x2 plus 2 is equal to x2 ಇಂಟು x1 plus 2 ಅಂತ ತೊಗೊತೀನಿ. ನೆಕ್ಸ್ಟ್ ಏನಾಗುತ್ತೆ x1 ಇಂಟು x2 ಅಂದರೆ x1 ಇಂಟು x2 ಪ್ಲಸ್ 2x1 is equal to x1 ಇಂಟು x2 ಪ್ಲಸ್ 2x2 ತೊಗೊಳ್ಳೋಣ. x1 x2 ಇದು x1 ಇಂಟು x2 x1 ಇಂಟು x2 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ 2x1 is equal to 2x2 ತೊಗೊತೀನಿ. ಈ ಟು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ x1 is equal to x2 ತೊಗೊತೀನಿ. therefore hence if f of x1 is equal to the f of x2 ಬಂತು. therefore f is 1 ಫಂಕ್ಷನ್. f is 1 ಫಂಕ್ಷನ್ ಆಗಿರುತ್ತೆ. 1 ಫಂಕ್ಷನ್ ಅಂತ ಬರ್ಕೊತೀನಿ. ಹಾಗಾದರೆ ಆನ್ ಟು ಫಂಕ್ಷನಿಗೆ ಬರೋಣ. ಆನ್ ಟು ಫಂಕ್ಷನಿಗೆ ಬರ್ತೀನಿ. ಆನ್ ಟು ಫಂಕ್ಷನಿಗೆ ಬಂದರೆ f of x is equal to x divided by x plus 2 ಅಂತ ತೊಗೊತೀನಿ. f of x ಅಂದರೆ ನಾವು ಏನಂತ ತೊಗೋಬೋದು, y ಅಂತ ತೊಗೊತೀವಿ ಅಂತ ಗೊತ್ತು ನಮಗೆ. y is equal to f of x ಅಂತ ತೊಗೊತೀವಿ. ಹಾಗೆ ಇಲ್ಲಿ y is equal to x divided by x plus 2 ತೊಗೊತೀನಿ. ಇದೇ ಸೈಡ್ ಹೋದರೆ y ಇಂಟು x plus 2 is equal to x ಅಂತ ತೊಗೊತೀನಿ. ಹಾಗೇನಾಗುತ್ತೆ xy plus 2 x plus 2y is equal to x ಅಂತ ತೊಗೊತೀನಿ. ಇದನ್ನೇ 2y is equal to x minus xy ತೊಗೊಂಬರೋಣ. x ಕಾಮನ್ ತೆಗಿತೀನಿ. 2y is equal to x ಕಾಮನ್ ತೆಗೆದ್ರೆ 1 minus y ಬಂತು. 1 minus y ಅಂತ ಬರ್ಕೊಳ್ಳೋಣ. ಹಾಗಾದರೆ ನಮ್ಗೇನು ಬೇಕು, ನಮ್ಮ ವ್ಯಾಲ್ಯೂ ಬಂದು x ವ್ಯಾಲ್ಯೂ ಬೇಕಿರೋದು 2y is equal to 1 minus y is equal to x ಅಂತ ತೊಗೊತೀನಿ. ಏನೋ 2y is equal to 1 minus y is equal to x ಅಂತ ತೊಗೊತೀನಿ. is equal to f of xನ ನಾವು ಇದು ಮಾಡ್ತಾ ಬರೋಣ. ಹಾಗಾದ್ರೆ f of x is equal to f of x ಏನು ಅಂತ ಬಂದಿದೆ, f of xಗೆ ಏನಂತ ಬಂದಿದೆ ಇಲ್ಲಿ 2y divided by 1 minus y ಅಂತ ಬಂದಿದೆ. ಹಂಗಾರೆ f of y ಇದಕ್ಕೇನು ಬಂದಿದೆ ಇಲ್ಲಿ x divided by x plus 2 ಅಂತ ಗೊತ್ತು. ಸೊ ಅದನ್ನು ಬರ್ಕೊತೀನಿ. x divided by ಇಲ್ಲಿ ನೋಡಿ y is equal to x divided by x plus 2 ಅಂತ ಅದನ್ನು ಬರ್ಕೊಳ್ಳೋಣ. y ಇರೋ ಜಾಗಕ್ಕೆ ಇದನ್ನು ತೊಗೊಂಡೋಗ್ತೀನಿ. ಏನು x ಇರೋ ಜಾಗಕ್ಕೆ ಏನು ಬರ್ಕೊತೀನಿ, 2y divided by 1 minus y divided by ಏನು ಬರುತ್ತೆ x plus 2 ಅಂತ ಇದೆ. x ಇರೋ ಜಾಗಕ್ಕೆ ಇದು ಬರ್ಕೊತೀನಿ. 2y divided by 1 minus y plus 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ, ಇದನ್ನು ಇದು ಮಾಡ್ತಾ ಬರೋಣ. ಏನು ಬರುತ್ತೆ ಇಲ್ಲಿ 2y divided by 1 minus y ನೆಕ್ಸ್ಟು 2y ಪ್ಲಸ್ ಇದನ್ನ ಈ ಸೈಡ್ ಮಲ್ಟಿಪ್ಲೈ ಮಾಡ್ತಾ ಬರೋಣ. ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ಇಲ್ಲಿ 1 minus y. ಎಲ್ ಸಿ ಎಮ್ ಬಂದು 1 minus y ಬಂತು. 1 minus y ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಹಂಗಾರೆ
2y divided by 2y plus 2 ones are 2, 2 minus 2 ಅಂದರೆ minus 2y ಬರುತ್ತೆ, ಪ್ಲಸ್ 2y minus 2y ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನಾಗುತ್ತೆ 2y divided by 2 ಅಂದರೆ 2 ಕ್ಯಾನ್ಸಲ್ ಆದರೆ ಆನ್ಸರ್ ಬಂದು y ಬಂತು. ಹಂಗಾರೆ y ಬಂತ. ಸೊ y ಬಿಲಾಂಗ್ಸ್ ಟು ರೇಂಜ್ ಅಂತ ತೊಗೊತೀನಿ. y ಬಿಲಾಂಗ್ಸ್ ಟು ರೇಂಜ್ ಎಫ್ ಅಂತ ತೊಗೊಳ್ಳೋಣ. ಹಾಗಾದರೆ x ಬಿಲಾಂಗ್ಸ್ ಟು -1, ಹಾಗಾದರೆ ನಾನು ಬರ್ಕೋಬೋದಾ x ಬಿಲಾಂಗ್ಸ್ ಟು -1, 1 ಅಂತ ಬರ್ಕೊಳ್ಳೋಣ. ಹಾಗಾದರೆ ನಾವೇನಂತ ಬರ್ಕೊತೀವಿ, ನಾವಿಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ತೊಗೊತೀನಿ. ಹೆನ್ಸ್ ಎಫ್ ಈಸ್ ಆನ್ ಟು ಫಂಕ್ಷನ್ ಮತ್ತು ಎಫ್ ಆಫ್ ಎಕ್ಸ್ ಈಸ್ ಇನ್ವರ್ಟಿಬಲ್ ಆಗಿರುತ್ತೆ. ಎಫ್ ಆಫ್ ಎಕ್ಸ್ ಈಸ್ ಇನ್ವರ್ಟಿಬಲ್. ಹಾಗಾದರೆ ನಮ್ಗೆ ಇನ್ವರ್ಸ್ ಕೇಳಿದ್ದಾರೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ ಅಂದರೆ ಏನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ ಅಂದರೆ ನಮ್ಗೆ ವ್ಯಾಲ್ಯೂ ಗೊತ್ತು ಏನು, 2y ಡಿವೈಡೆಡ್ ಬೈ 1 ಮೈನಸ್ ವೈ, ಆ್ಯಂಡ್ ವೈ ಈಸ್ ನಾಟ್ ಈಕ್ವಲ್ ಟು 1, ವೈ 1ಗೆ ಈಕ್ವಲ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನಂತ ಇದೆ ನೋಡಿ ಇಲ್ಲಿ, ಕನ್ಸಿಡರ್ ಎಫ್ ಈಸ್ ಆರ್ ಪ್ಲಸ್ -5, infinity given by f of x is equal to 9x square plus 6x minus 5. Show that the f is invertible with f inverse of y is equal to square root of y plus 6 minus 1 divided by 3 ಅಂತ ಇದೆ ಕ್ವಶನ್. ಇದೆಲ್ಲ ಕೊಟ್ಬಿಟ್ಟಿದ್ದಾರೆ ಆರ್ ಪ್ಲಸ್ ಅಂತ. ಸೊ ಆರ್ ಇಸ್ ಅ ಪಾಸಿಟಿವ್ ರಿಯಲ್ ನಂಬರ್ ಅಂತ ತೊಗೊತೀನಿ. ಹಾಗಾದರೆ ಪಾಸಿಟಿವ್ ರಿಯಲ್ ನಂಬರ್ ಅಂತ ಇದು ಮಾಡ್ಕೋಬೋದಾ. ಹಾಗಾದರೆ ಎಫ್ ನಾವು ಈಸ್ ಟು -5, ಇನ್ಫಿನಿಟಿ ಅಂತ ತೊಗೊಳ್ಳೋಣ. ನೆಕ್ಸ್ಟು ಲೆಟ್ ಏನು ತೊಗೊತೀನಿ, ಲೆಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಇದೆ ಇಲ್ಲಿ, 9x² ಪ್ಲಸ್ 6x ಮೈನಸ್ 5 ಅಂತ ಇದೆ. ಹಾಗಾದರೆ ನಾವೇನು ಮಾಡ್ಕೊತೀವಿ ನಾವು, ಸೊ ಏನಂತ ತೊಗೊತೀನಿ ನಾನು ಇವಾಗ, ವೈ ಈಸ್ ಈಕ್ವಲ್ ಟು 9x² ನಾನು 3x² ಅಂತ ತೊಗೋಬೋದಾ. ಓಕೆ, ಪ್ಲಸ್ 6x ಇದೆ, ಇದನ್ನು 2 ಇಂಟು 3x ಅಂತ ತೊಗೊತೀನಿ. ಏನು 2 ಇಂಟು 3x, 2 3 6x ಆಗುತ್ತೆ, 6x ಅಂತ ಬರುತ್ತೆ. ಹಾಗಾದರೆ ಪ್ಲಸ್ ಏನಂತ ಪ್ಲಸ್ ಅಂತ ತೊಗೊತೀನಿ, +1 ಅಂತ ತೊಗೋಬೋದಾ. +1 -1 ಅಂದರೆ ನಾವು ಆ್ಯಡಿಂಗ್ +1 -1 ಎರಡನ್ನ ಆ್ಯಡ್ ಮಾಡಿದ್ರೆ +1 -1 ಅಂತ ತೊಗೋಬೋದಾ. ನೆಕ್ಸ್ಟ್ -5 ಅಂತ ಇಲ್ಲೇ ಇದೆ, ಅದನ್ನು ಇಲ್ಲಿ ಬರ್ಕೊತೀನಿ. ಹಾಗಾದರೆ ನಮಗೇನು ಬರುತ್ತೆ, 3x² ಪ್ಲಸ್ 2 ಇಂಟು 3x ಪ್ಲಸ್ 1² -1 -5 ಅಂತ ಬರ್ಕೊಳ್ಳೋಣ. ಹಾಗಾದರೆ ಇದು ಯಾವ ಫಾರ್ಮಲ್ಲಿ ಇದ್ದಂಗಿದೆ, ಇದು 3x ಪ್ಲಸ್ 1 ಹೋಲ್² ಫಾರ್ಮಲ್ಲಿದೆ, ಆ ಫಾರ್ಮಲ್ಲಿ ಬರ್ಕೊತೀನಿ. y ಈಸ್ ಈಕ್ವಲ್ ಟು ನೆಕ್ಸ್ಟು ಇಲ್ಲೇನಿದೆ ವ್ಯಾಲ್ಯೂ ಬಂದು -1 -5 ಅಂದರೆ -6 ಆಗುತ್ತೆ. ಇದು ಈ ಸೈಡ್ ತೊಗೊಂಡೋಗ್ತೀನಿ, ಅವಾಗೇನಾಗುತ್ತೆ y ಪ್ಲಸ್ 6 ಈಸ್ ಈಕ್ವಲ್ ಟು 3x ಪ್ಲಸ್ 1 ಹೋಲ್² ತೊಗೊಳ್ಳೋಣ. ನೆಕ್ಸ್ಟು ನಮ್ಗೇನು ವ್ಯಾಲ್ಯೂ ಬೇಕು, ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ತೊಗೊತೀನಿ. 3x ಪ್ಲಸ್ 1 ಈಸ್ ಈಕ್ವಲ್ ಟು y ಪ್ಲಸ್ 6, ಇದು ಸ್ಕ್ವೇರ್ ರೂಟ್ನ ಇದು ಸ್ಕ್ವೇರ್ನ ಈ ಸೈಡ್ ಬಂದರೆ ಪ್ಲಸ್ ಆರ್ ಮೈನಸ್ ತೊಗೊತೀನಿ. ನೆಕ್ಸ್ಟ್ ಏನಾಗುತ್ತೆ, 3x ಈಸ್ ಈಕ್ವಲ್ ಟು +1 ಇದ್ದಿದ್ದು ಈ ಸೈಡ್ ಬರುತ್ತೆ. ಹಾಗಾದರೆ ನಾನು ತೊಗೊಳ್ಳೋಣ ಪ್ಲಸ್ ಆರ್ ಮೈನಸ್ y ಪ್ಲಸ್ 6 ಮೈನಸ್ 1. ಹಾಗಾದರೆ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ಇಲ್ಲಿ ನೋಡಿ ನಾನು ಏನಂತ ಹೇಳಿದ್ದೀನಿ, ಏನು ಆರ್ ಪ್ಲಸ್ ಇರೋದ್ರಿಂದ ರಿಯಲ್ ನಂಬರು ಪಾಸಿಟಿವ್ ಆಗಿರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಅಂತ ತೊಗೊತೀವಿ. ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್ ಅಂತ ತೊಗೊಳ್ಳೋಣ. ಇವನ್ನೆಲ್ಲ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಜಿ ಆಫ್ ಎಕ್ಸು ಮತ್ತು ಎಫ್ ಆಫ್ ಎಕ್ಸ್ನ ಮಾಡ್ತಾ ಬರಬೇಕಾಗತ್ತೆ. ಡಿಫೈನ್ಡ್ ಲೆಟರ್ಸ್ ಡಿಫೈನ್ಡ್ ಜಿ ಈಸ್ -5, ಇನ್ಫಿನಿಟಿ ಆರ್ ಪ್ಲಸ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಜಿ ಆಫ್ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಅಂತ ತೊಗೊತೀನಿ.
ಹಾಗಾದರೆ ನಾನು ಜಿ ಆಫ್ ಎಫ್ ಆಫ್ ಎಕ್ಸ್ ಮಾಡ್ಕೊಂಡು ಹೋಗೋಣ. ಜಿ ಆಫ್ ಎಫ್ ಆಫ್ ಎಕ್ಸ್ನ ನಾನು ಮಾಡ್ಕೊಂಡು ಹೋದರೆ ಏನಂತ ಬರುತ್ತೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಜಿ ಆಫ್ ಏನಂತ ಬಂದಿದೆ, ಇದು ವ್ಯಾಲ್ಯೂ ಬಂದು +1 ಹೋಲ್ ಸ್ಕ್ವೇರ್ -6 ಅಂತ ಇದೆ. ಅದು ನಾನು ತೊಗೊತೀನಿ. ಏನು 3x + 1 ಹೋಲ್ ಸ್ಕ್ವೇರ್ -6 ಅಂತ ತೊಗೊತೀನಿ. ನೆಕ್ಸ್ಟ್ ಇಲ್ಲಿ ಬರ್ಕೊತೀವಿ. ನೆಕ್ಸ್ಟು ಇಲ್ಲಿ y ಇರೋ ಜಾಗಕ್ಕೆ ನಾವು ಇದನ್ನು ಬರ್ಕೊಂಡು ಹೋಗ್ತೀವಿ. ಆವಾಗ ಏನಾಗುತ್ತೆ, = √3x + 1 ಹೋಲ್ ಸ್ಕ್ವೇರ್ -6 -1 ಡಿವೈಡೆಡ್ ಬೈ 3 ಅಂತ ತೊಗೊತೀನಿ. ಇರೋ ಜಾಗಕ್ಕೆ ತೊಗೊಂಡಿರೋದ್ರಿಂದ ನಮಗೇನಾಗುತ್ತೆ, ಇಲ್ಲಿ +6 ಸಹ ತೊಗೊಂಡಂಗಿರುತ್ತೆ. ಏನು 3x + 1 ಹೋಲ್ ಸ್ಕ್ವೇರ್, ಇಲ್ಲಿ ಏನಿದೆ, ಇಲ್ಲಿ -6 ಇರೋದ್ರಿಂದ ಅದನ್ನು ಸಹ ತೊಗೊಂಡಿದ್ದೀನಿ. -6 + 6 - 1 ಅಂತ ತೊಗೊಂಡಿದ್ದೀನಿ. 3x ಇದು ಕ್ಯಾನ್ಸಲ್ ಆಗುತ್ತೆ. ಇದು +6 -6 ಕ್ಯಾನ್ಸಲ್ ಆಗುತ್ತೆ. ಆಗ ಇಲ್ಲಿ -1 ಅಂತ +6 -6 ಕ್ಯಾನ್ಸಲ್ ಆಗುತ್ತೆ. ಆವಾಗ 3x + 1 -1 ಅಂತ ತೊಗೊತೀನಿ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಡಿವೈಡೆಡ್ ಬೈ 3 ತೊಗೊತೀನಿ. +1 -1 ಕ್ಯಾನ್ಸಲ್ ಆಯಿತು. 3x ಡಿವೈಡೆಡ್ ಬೈ 3 ತೊಗೊತೀವಿ. ಇದು ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, ಇಲ್ಲಿ x ಅಂತ ಬರುತ್ತೆ. ಹಾಗಾದರೆ ಏನು ಇನ್ವರ್ಟಿಬಲ್ ಆರ್ ಪ್ಲಸ್ ಅಂತ ತೊಗೊತೀನಿ. x = ಇನ್ವರ್ಟಿಬಲ್ ಆರ್ ಪ್ಲಸ್ ಅಂತ ತೊಗೊತೀನಿ. ನೆಕ್ಸ್ಟ್ ಎಫ್ ಆಫ್ ಜಿ ತೊಗೊಂಡೋಗ್ತೀನಿ. ಹಾಗಾದರೆ ಎಫ್ ಆಫ್ ಜಿ ತೊಗೊಂಡೋಗ್ತೀನಿ. ಹಾಗಾದರೆ ಎಫ್ ಆಫ್ ಜಿ ಆಫ್ ಎಕ್ಸ್ = ಎಫ್ ಆಫ್ ಏನು ಬರುತ್ತೆ ಹಂಗಾರೆ √y + 6 - 1 ಡಿವೈಡೆಡ್ ಬೈ 3 ಅಂತ ತೊಗೊತೀನಿ. ನೆಕ್ಸ್ಟು ಇದನ್ನೇನಂತ ತೊಗೊತೀನಿ, ಎಫ್ ಆಫ್ನ ನಮ್ಗೆ ಗೊತ್ತು ಏನು 3x + 1 ಹೋಲ್ ಸ್ಕ್ವೇರ್ -6 ಅಂತ ಬರುತ್ತೆ. ಅದನ್ನು ತೊಗೊಳೋಣ. 3 × x ಇರೋ ಜಾಗದಲ್ಲಿ ಏನಂತ ಇದೆ, ಇಲ್ಲಿ 6 ಅಂತ ಇದೆ. ಇದನ್ನು ಬರ್ಕೊತೀನಿ. y + 6 - 1 ಅಂತ ಇದೆ. ಅದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ನಮಗೇನು ಗೊತ್ತು, 3x² ಆಯಿತು +1 ಹೋಲ್ ಸ್ಕ್ವೇರ್ 3x + 1 ಹೋಲ್ ಸ್ಕ್ವೇರ್ -6 ಡಿವೈಡೆಡ್ ಬೈ 3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಈ 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ √y + 6 +1 -1 ಕ್ಯಾನ್ಸಲ್ ಆಗುತ್ತೆ. ಹೋಲ್ ಸ್ಕ್ವೇರ್ +6 ತೊಗೊತೀನಿ. ನೆಕ್ಸ್ಟ್ ಏನಾಗುತ್ತೆ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. y + 6 -6 ಅಂತ ತೊಗೊತೀನಿ. ಆಗ ಇಲ್ಲಿ +6 -6 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬಂತು, y ಆನ್ಸರ್ ಬರುತ್ತೆ.